ವೀಕ್ಷಕರೇ, ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದ ಚರ್ಚಾ ವಿಷಯ ಕಾಕ್ರೋಚ್ ದಾಳಿ. ಇಡೀ ದೇಶದಾದ್ಯಂತ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಅಕೌಂಟ್ ಕ್ರಿಯೇಟ್ ಆದ ಕೆಲವೇ ದಿನಗಳಲ್ಲಿ 20 ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿದೆ. ಇದೇ ಚರ್ಚಾ ವಿಷಯ. ಜೊತೆಗೆ ವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭ್ರಷ್ಟಾಚಾರದ ವಿಚಾರ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದೆಲ್ಲದಕ್ಕೂ ಕಾರಣ ಏನು? ಕೋರ್ಟ್ನಲ್ಲಿ ಸಿಜೆಐ ಅವರು ಒಂದು ಅನ್ಎಂಪ್ಲಾಯ್ಮೆಂಟ್ ನಡೆದುಕೊಳ್ಳುವಂತಹ ರೀತಿ, ಕೆಲ ನಿರುದ್ಯೋಗಿಗಳು ನಡೆದುಕೊಳ್ಳುವಂತಹ ರೀತಿಯ ವಿಚಾರಕ್ಕೆ ಕಾಕ್ರೋಚ್ಗೆ ಹೋಲಿಕೆ ಮಾಡಿ ಹೇಳಿರ್ತಾರೆ. ಆ ಸ್ಟೇಟ್ಮೆಂಟ್ನ ವಿರೋಧವಾಗಿ ಟ್ರೋಲ್ ಮಾಡೋದಕ್ಕೆ ಶುರುವಾಗುತ್ತಲ್ಲ, ಆ ಟ್ರೋಲೇ ಇವತ್ತು ಒಂದು ದೊಡ್ಡ ಜನತಾ ಪಾರ್ಟಿಗಾಗಿ, ಕಾಕ್ರೋಚ್ ಜನತಾ ಪಾರ್ಟಿಯಾಗಿ ಸೃಷ್ಟಿಯಾಗಿದೆ. ಇದು ಹೆಸರಲ್ಲಿ ಮಾತ್ರ ಕಾಕ್ರೋಚ್ ಜನತಾ ಪಾರ್ಟಿ ಅಂತಿರೋದು, ಅದು ಪಕ್ಷ ಅಲ್ಲ. ಇದೊಂದು ಹೋರಾಟ, ಇದೊಂದು ಆಂದೋಲನ. ಇಫ್ ಇನ್ ಕೇಸ್ ಅದು ಪಕ್ಷವಾಗಿ ಹೊರಹೊಮ್ಮಿದ್ರೆ ಏನಾಗುತ್ತೆ? ಅದರ ಜೊತೆಗೆ ಈ ಒಂದು ವಿಚಾರ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಇದೆಯಲ್ಲ, ಇಷ್ಟೊಂದು ಪಾಪ್ಯುಲಾರಿಟಿ ಪಡ್ಕೊಳ್ಳೋದಕ್ಕೆ ಏನು ಕಾರಣ? ಇದರ ಹಿಂದಿನ ಅಜೆಂಡಾ ಏನು? ಇದರ ಹಿಂದಿರುವಂತಹ ಧ್ವನಿ ಯಾರದ್ದು, ತಲೆ ಯಾರದ್ದು? ಜೊತೆಗೆ ಕೇಂದ್ರ ಸರ್ಕಾರ ಇದನ್ನ ನಿರ್ಬಂಧ ಹೇರೋದಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಬಂಧ ಹೇರೋದಕ್ಕೆ ಹೊರಟುಬಿಡುತ್ತೆ. ಯಾಕೆ ಅವಶ್ಯಕತೆ ಇತ್ತ ನಿರ್ಬಂಧ ಹೇರೋದು? ಜೊತೆಗೆ ಇಂಡಿಯಾ ಒಕ್ಕೂಟಗಳು ಕೂಡ ಈ ಕಾಕ್ರೋಚ್ ಅನ್ನುವಂತಹ ಒಂದು ಟೀಮ್ ಅಂತ ಏನು ಕರಿತೀವಿ, ಅದನ್ನು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಜೊತೆಗೆ ಅವರ ಹೋರಾಟಕ್ಕೆ ನಮ್ಮ ಸಪೋರ್ಟ್ ಇದೆ, ಆದರೆ ಅಜೆಂಡಾಗಳಿಗಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಇವತ್ತು ಮಧ್ಯಾಹ್ನ ಮಾತನಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಸೊ ಇದರ ಬಗ್ಗೆನೇ ಅವಶ್ಯಕತೆ ಇತ್ತ ಕೇಂದ್ರ ಸರ್ಕಾರದ ಈ ನಡೆ, ಜೊತೆಗೆ ಸಿಜೆಪಿಯ ಉದ್ದೇಶ ಏನು, ಅವರ ಆಂದೋಲನ ಏನು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದ ವಿಷಯ. ನೋಡಿ, ಕಾಕ್ರೋಚ್ ಪಾರ್ಟಿಯ ಹವಾ ಬಗ್ಗೆ ಒಂದ್ ಕಡೆ ಯತ್ನಾಳ್ ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ದೇಶದಲ್ಲಿ ಒಂದು ರೀತಿಯಾಗಿ ಸಂಚಲನ ಸೃಷ್ಟಿ ಮಾಡಿದೆಯಲ್ಲ ಈ ಆನ್ಲೈನ್ ಕಾಕ್ರೋಚ್ ಅನ್ನುವಂಥ ವಿಚಾರ. ಇನ್ಸ್ಟಾಗ್ರಾಮ್ನಲ್ಲೂ ಅದೇ, ಫೇಸ್ಬುಕ್ನಲ್ಲೂ ಅದೇ, ವಾಟ್ಸಪ್ನಲ್ಲೂ ಅದೇ, ಟ್ವಿಟರ್ನಲ್ಲೂ ಅದೇ ಆಗಿತ್ತು. ಕೇಂದ್ರ ಸರ್ಕಾರ ಅದ್ರ ಮೇಲೆ ನಿರ್ಬಂಧ ಹೇರಿದ್ರು. ಬಿಡಿ, ರಾಜಕೀಯ ಪಕ್ಷಗಳ ನಿದ್ದೆಗೆಡಿಸ್ಬಿಟ್ಟಿದೆ ಈಗ ಆನ್ಲೈನ್ ಕಾಕ್ರೋಚ್. ಅದು ನಿಜನೇ. ಸೋಷಿಯಲ್ ಮೀಡಿಯಾದಲ್ಲಿ ಜಿರಳೆ ಪಕ್ಷದ್ದೇ ಸದ್ದಾಗ್ಬಿಟ್ಟಿದೆ. ಇವಾಗ ಜೆನ್ಜಿ ಕೆರಳಿಸಿದ ಸಿಜೆಐ ಸೂರ್ಯಕಾಂತ್ ಅವರ ಸ್ಟೇಟ್ಮೆಂಟ್ನಿಂದಾಗಿ ಇವತ್ತು ಈ ಹಂತಕ್ಕೆ ಬಂದಿದೆ. ನಿರುದ್ಯೋಗಿ ಯುವಕರು ಜಿರಳೆಗಳಂತೆ ಅಂತ ಸಿಜೆಐ ಅವರು ಹೇಳಿರ್ತಾರೆ, ಕೆಲ ನಿರುದ್ಯೋಗಿಗಳು ಅಂತ. ಕಾಕ್ರೋಚ್ ಪಾರ್ಟಿಯ ಜೊತೆಗೆ ಬಿಜೆಪಿ ಒಂದು ರೀತಿಯಾಗಿ ಜಂಗಿ ಕುಸ್ತಿ ಮಾಡೋದಕ್ಕೆ ಇಳಿದಿರೋ ರೀತಿ ಕಾಣಿಸ್ತಾ ಇದೆಯಪ್ಪ. ಜಿರಳೆ ಪಾರ್ಟಿಯ ಬಗ್ಗೆ ಸಮರ ಸಾರ್ಬಿಟ್ಟಿದೆ ಕೇಸರಿ ಪಡೆ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ಗಳವಾರು. ಯಾಕೆ ಅಂತಂದ್ರೆ ಬಿಜೆಪಿಯ ಫಾಲೋವರ್ಸ್ ಅಫಿಷಿಯಲ್ ಪೇಜಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಇರೋದು 9.1 ಮಿಲಿಯನ್. ಆದರೆ ಸಿಜೆಪಿ ಪಾರ್ಟಿ 6 ದಿನದಲ್ಲಿ 20 ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಅಂದ್ರೆ ಈ ಒಂದು ಫಾಲೋವರ್ಸ್ ವಿಚಾರ ಬಂದ ತಕ್ಷಣ ಯಾಕೆ ಕೇಂದ್ರ ಸರ್ಕಾರ ಇದರ ವಿಚಾರಕ್ಕೆ ಚರ್ಚೆಯಾಗಿ ತಗೊಂಡು ಜೊತೆಗೆ ಅದನ್ನ ನಿರ್ಬಂಧ ಹೇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಹೋಯ್ತು? ಅವಶ್ಯಕತೆ ಇತ್ತ? ಅದೊಂದು ರೀತಿಯಾಗಿ ಏನೋ ಹೇಳ್ತಾರಲ್ಲ, ಒಂದು ಸಣ್ಣ ಗಾಯ ಇರ್ತದೆ, ಕೆರೆದು ದೊಡ್ಡದು ಮಾಡ್ಕೊಂಡ್ರು ಅಂತ. ಹಾಗೆ ಬಿಜೆಪಿ ಪಕ್ಷ ಏನಾದರೂ ಮಾಡ್ಕೊಳ್ತಾ ಇದೆಯಾ ಅಂತ. ನಿರ್ಬಂಧ ಹೇರುವಂತ ಅವಶ್ಯಕತೆ ಏನಿತ್ತು? ಅವರು ಎತ್ತುತ್ತಾ ಇರುವಂತ ಧ್ವನಿ ಯಾವ್ದು? ಸಮಾಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಶುರುವಾಗಿದ್ದು ಸಿಜೆಐ ಅವರು ಹೇಳದಂತ ಸ್ಟೇಟ್ಮೆಂಟ್ ನಿಂದ. ಹೌದು, ಅದನ್ನ ತಮ್ಮ ಆಕ್ರೋಶವನ್ನ ಹೊರ ಹಾಕೋದಕ್ಕೆ ಏನೋ ಒಂದು ಪೇಜ್ ಮಾಡ್ಕೊಂಡಿದ್ರು. ಕಾಕ್ರೋಚ್ ಜನತಾ ಪಾರ್ಟಿ, ಹೌದು ನಾವು ಕಾಕ್ರೋಚ್ಗಳೇ, ನಾನು ಕಾಕ್ರೋಚು ಅಂತೆಲ್ಲ ಸ್ಟೇಟ್ಮೆಂಟ್ಗಳನ್ನು ಹಾಕ್ತಾ ಇದ್ರು. ಆದರೆ ಸೋಷಿಯಲ್ ಮೀಡಿಯಾ ಹವಾ ನೋಡಿ, ಜಮ್ಮು ಕಾಶ್ಮೀರದಿಂದ ಹಿಡಿದು ಕೇರಳದ ತನಕ ಇಡೀ ದೇಶದಾದ್ಯಂತ ಬರೀ ಇದೇ ಚರ್ಚೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತೆ ಎಲ್ಲ ಜೆನ್ಜಿಗಳು ಸೇರ್ಕೊಂಡು ಏನೋ ಮಾಡ್ತಿದಾರಂತೆ, ನಾವು ಸಪೋರ್ಟ್ ಕೊಡಬೇಕು ಅನ್ನೋ ವಿಚಾರ. ಆದರೆ ಯಾರಿಗೂ ಅದರ ಅಜೆಂಡಾ ಅಥವಾ ಇನ್ನೊಂದು ಮತ್ತೊಂದು ಏನೋ ಕ್ಲಿಯರ್ ಕಟ್ ಆಗಿ ಗೊತ್ತಿರೋದಿಲ್ಲ. ಅದರ ಉದ್ದೇಶ ಏನು ಅನ್ನೋದು ತಿಳ್ಕೋಬೇಕಲ್ಲ, ಅದರ ಅಜೆಂಡಾ ಏನು ಅಂತ ತಿಳ್ಕೋಬೇಕು, ಆ ಆಂದೋಲನ ಏನು ಅಂತ ತಿಳ್ಕೋಬೇಕು. ರಾಜಕೀಯ ಪಕ್ಷಗಳ ನಿದ್ದೆ ಅಂತೂ ಗೆಡಿಸಿದೆ. ಕೆಲವೇ ದಿನಗಳಲ್ಲಿ 20 ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿರೋದ್ರಿಂದಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹವಾ ಸೃಷ್ಟಿ ಮಾಡಿದಾಗ ಅದನ್ನ ವಿರೋಧ ಮಾಡೋರು ಇರ್ತಾರೆ, ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ. ಇಲ್ಲಿ ಎರಡೂ ಆಗಿದೆ.
ಜನಸಾಮಾನ್ಯ ನೋಡೋ ರೀತಿ ಯಾವ ರೀತಿಯಾಗಿ ಅಂತಂದ್ರೆ ಬಿಜೆಪಿ ಇರೋದನ್ನ ವಿರೋಧ ಮಾಡ್ತಾ ಇದೆ, ಅದಕ್ಕೆ ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲಿ ಆ ಒಂದು ಪೇಜ್ ಅನ್ನ ನಿರ್ಬಂಧ ಮಾಡಿಬಿಟ್ಟಿದೆ ಅಂತ. ಅದನ್ನ ಇಂಡಿ ಒಕ್ಕೂಟ ಅಥವಾ ಕಾಂಗ್ರೆಸ್ ಪಕ್ಷದ ಜೊತೆಗೆ ಬೇರೆ ಬೇರೆ ಪಾರ್ಟಿಗಳೇನೋ ಇದಾವಲ್ಲ, ಆಮ್ ಆದ್ಮಿ ಪಕ್ಷ, DMK ಪಕ್ಷ ಎಲ್ಲವೂ ಕೂಡ ಅದು ಸಪೋರ್ಟ್ ಮಾಡ್ತಾ ಇದೆ. ಅವರ ಸಪೋರ್ಟ್ ಕೂಡ ಕ್ಲಿಯರ್ ಕಟ್ ಆಗಿದೆ. ಅವ್ರು ಹೇಳ್ತಾ ಇರೋದೇನು, ನಾವು ಅವರ ಅಜೆಂಡಾಗಳಿಗಲ್ಲ, ಅವರ ಹೋರಾಟ, ಅವರ ಆಂದೋಲನಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬಟ್ ಆದರೆ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ನಾವು ನೋಡಬೇಕಲ್ಲ. ಸೊ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಇದು ಅವಶ್ಯಕತೆ ಇತ್ತಾ? ಜೊತೆಗೆ ಈ CJPಯ ಉದ್ದೇಶ ಏನು, ಅಜೆಂಡಾ ಏನು, ಯಾಕೆ ಇಷ್ಟೊಂದೆಲ್ಲ ಫೇಮಸ್ ಆಗೋದಕ್ಕೆ ಕಾರಣ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಸ್ಟುಡಿಯೋದಲ್ಲಿ ಜನ ಆಗಿದ್ದಾರೆ. ಕಾಂಗ್ರೆಸ್ ವಕ್ತಾರರಾದಂಥ ಚಾಂದ್ ಪಾಷಾ ಅವರು, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಶಿವಸೇನಾ ಕರ್ನಾಟಕ ವಕ್ತಾರರಾದಂಥ ಎಸ್ ಭಾಸ್ಕರನ್ ಅವರು ಜನ ಆಗಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ CJP ಸಪೋರ್ಟರ್ ವಿನಾಯಕ ಕಾರಂತ್ ಅವರು ಜನ ಆಗಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ರಾಜಕೀಯ ವಿಶ್ಲೇಷಕರಾದಂಥ ಬಸವರಾಜ್ ಇಟ್ನಾಳ್ ಅವರು ಜನ ಆಗಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರ ಕಡೆಯಿಂದ ಬರ್ತೀನಿ ನಾನು. ಚಾಂದ್ ಪಾಷಾ ಸರ್, ಈಗ ನೀವು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ, ಅಂದರೆ ಅವರ ಒಂದು ಹೋರಾಟಕ್ಕೆ, ಅವರ ಒಂದು ಆಂದೋಲನಕ್ಕೆ. ಸೊ ಈ ಕೆಲವು ದಿನಗಳಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಇಷ್ಟೊಂದೆಲ್ಲ ಫೇಮಸ್ ಆಗೋಯ್ತು, ಅದನ್ನ ಕಾಂಗ್ರೆಸ್ ಪಕ್ಷ ಎನ್ಕ್ಯಾಶ್ ಮಾಡಿಕೊಂಡು ಬಳಸ್ಕೊಳ್ತಾ ಇದೆ ಅನ್ನೋ ಒಂದು ಮಾತು ಕೂಡ ಬರುತ್ತೆ. ಜೊತೆಗೆ ನಿಮ್ಮ ಪಾರ್ಟಿಯವರ ಜೊತೆಗೆ ನಾನು ಮಾತನಾಡಿದಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದು, ಹೋರಾಟಕ್ಕೆ, ಆಂದೋಲನಕ್ಕೆ ನಮ್ಮ ಸಪೋರ್ಟ್ ಇರುತ್ತೆ, ಅದು ಯಾವುದೇ ಕಾರಣಕ್ಕೂ ರಾಜಕೀಯ ಪಾರ್ಟಿಯಾಗಿ ಬರೋದು ಇಲ್ಲ, ಅದಕ್ಕೆ ನಾವು ಆ ಒಂದು ಅಜೆಂಡಾಗಿ ನಮ್ಮ ಸಪೋರ್ಟು ಇಲ್ಲ ಅಂತ ಹೇಳಿ. ಸೊ ಈ ಡೆವಲಪ್ಮೆಂಟ್ ವಿಚಾರದ ಬಗ್ಗೆ ನೀವೇನು ಹೇಳ್ತೀರಿ? ಇಷ್ಟೊಂದು ಫೇಮಸ್ ಆಗೋದಕ್ಕೆ ಕಾರಣ ಏನು? ಜೊತೆಗೆ ಅವರ ಅಜೆಂಡಾ, ಉದ್ದೇಶದ ಬಗ್ಗೆ ನೀವೇನು ಹೇಳ್ತೀರಿ? ಸರ್, ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದೇನು ದಿಢೀರಂತ ಉದ್ಭವ ಆಗಿದೆ, ಇದನ್ನ ನೋಡ್ತಾ ಇದ್ರೆ ಈ ಆಧುನಿಕ ಕಾಲದಲ್ಲಿ ಹೋರಾಟಗಳು ಯಾವ್ಯಾವ ದಿಕ್ಕಲ್ಲಿ ಹೋಗ್ತವೆ ಅನ್ನೋದೇ ಈಗ ನಮಗೆ ಅರ್ಥ ಆಗ್ತಾ ಇಲ್ಲ. ಮುಂಚೆ ಒಂದು ಚಳುವಳಿ ಅದು ಇದು ಅಂತ ಹೇಳಿದ್ರೆ ಜನಸಾಗರ ಸೇರೋದು, ಪ್ರತಿಭಟನೆ, ಮಗದೊಂದೊಂದಿತ್ತು. ಈ ಜಾಲತಾಣ ಅಂತ ಬಂದ ಮೇಲೆ ಎಲ್ಲವೂ ಕೂಡ ಇಲ್ಲಿ ಪ್ರತಿಯೊಂದು ಕೂಡ ಇದ್ರ ಮುಖಾಂತರ ನಡೀತಾ ಇದೆ. ಇನ್ನು ಇದನ್ನ ರಾಜಕೀಯವಾಗಿ ನೋಡೋದೇ ಬೇಡ. ಸೊ ನಮ್ಮವರು ಬೆಂಬಲಿಸ್ತಾ ಇರೋ ಕಾರಣ ಈ ದೇಶದ ನಿರುದ್ಯೋಗಿ ಯುವಕರ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ಹೇಳೋದಕ್ಕೋಸ್ಕರ ಹೊರತು ಯಾರ ಮೇಲೂ ನಾವು ಬೆರಳು ತೋರಿಸೋದಕ್ಕಂತೂ ಅಲ್ಲ. ನೋಡಿ, ಈ ಆಂದೋಲನಗಳು ಹೆಂಗ್ ಪ್ರಾರಂಭವಾದ ಅಂದ್ರೆ ಇತ್ತೀಚೆಗೆ ತಾಜಾ ಉದಾಹರಣೆ, ಅಣ್ಣಾ ಹಜಾರೆ ಅವರ ಆಂದೋಲನ ಒಂದು ಶುರುವಾಯ್ತು. ಅದನ್ನ ನೆನಪಿಸ್ಕೋಬಹುದು. ಇಲ್ಲಿ ಅಣ್ಣಾ ಹಜಾರೆ ಅವರ ಆಂದೋಲನ ಶುರುವಾಯ್ತು. ಅದರ ಪ್ರತಿಫಲ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಅವ್ರದ್ದು ಹೊರಗಡೆ ಬಂದ್ರು. ಎಲ್ಲರೂ ಆಶ್ಚರ್ಯಪಟ್ಟಂಗೆ ಏನಾಗ್ಬಿಡುತ್ತೆ ಅಂತಿದ್ರು. 2 ರಾಜ್ಯವನ್ನ ಆಳಿದ್ರು. ನಿಜ. ಅವ್ರನ್ನ ನಾವು ಬಹಳ ಲಘುವಾಗಿ ತಗೊಂಡಿದ್ವಿ. ಅವ್ರು ಆ ಮಟ್ಟಕ್ಕೆ ಹೋದ್ರು. ಅದಾದ ನಂತರ ಜಾಲತಾಣದ ಬಗ್ಗೆ ಹೇಳೋದಾದ್ರೆ, ಇತ್ತೀಚೆಗೆ ನಡೆದಂತ ತಮಿಳುನಾಡು ಚುನಾವಣೆಯಲ್ಲಿ ನಮ್ಮ ಪಕ್ಷನಾಗ್ಲಿ ಅಥವಾ ಇನ್ನೊಂದು ಪಕ್ಷನಾಗ್ಲಿ ನಾವು ಮಾಡಿದಷ್ಟು ಪ್ರಚಾರ ಬೇರೆ ರೀತಿಯಲ್ಲಿ ಇತ್ತು. ಈ ವಿಜಯ್ ಅನ್ನೋರ್ ಪ್ರಚಾರ ಇದೆಯಲ್ಲ, ಇದು ಸಾಮಾಜಿಕ ಜಾಲತಾಣದಲ್ಲೇ ಇವರು ತಲುಪಿದ್ದು. ಇದೆಲ್ಲ ನೋಡ್ತಾ ಇದ್ದಾಗ ಏನು ಯುವಕರು ನಾನು ಕಾಕ್ರೋಚ್ ಅಂತ ಶುರು ಮಾಡಿದ್ದಾರೆ. ಸೊ ನಿರುದ್ಯೋಗದ ಸಮಸ್ಯೆಗೆ ಯಾವುದೇ ಪಕ್ಷ ಆಡಳಿತ ಮಾಡಿರಲಿ, ಯುವಕರಿಗೆ ಕಡೆಗಣಿಸಿರೋದಕ್ಕೆ ಇದು ಮುನ್ನೆಚ್ಚರಿಕೆ ಗಂಟೆನ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದ್ರೆ ನೋಡಿ, ಎಲ್ಲ ಪಕ್ಷದವ್ರದ್ದು ನಿದ್ದೆಗಿಳಿಸ್ಬಿಟ್ಟಿದ್ದಾರೆ. ಇವರ ಫಾಲೋ ಸಂಖ್ಯೆಗಳು ನೋಡಿದ್ರೆ ಭಯ ಬೀಳ್ತಾ ಇದಾರೆ. ನಿಜ. ಹಾಗಾಗಿ ಇದನ್ನ ನಾವು ಲಘುವಾಗಿ ತಗೊಳಂಗಿಲ್ಲ. ಇದು ಸಾಮಾಜಿಕ ಜಾಲತಾಣದಲ್ಲಿ ಇಂದಿನ ವ್ಯವಸ್ಥೆ ಯುವಕರನ್ನ ಏನ್ ಕಡೆಗಣಿಸಿದ್ದಾರೆ ಅವರ ಬಗ್ಗೆ ವ್ಯಂಗ್ಯಭರಿತವಾದ ಇದು ಚಳುವಳಿ ಅಂತಾನೆ ಹೇಳಬಹುದು. ಫೈನ್. ಭಾಸ್ಕರನ್ ಸರ್, ನೀವೇನ್ ಹೇಳ್ತೀರಿ? ಇದನ್ನ ಯಾವ ರೀತಿ ನೋಡ್ತೀರಿ? ನೋಡಿ, ಇದು ಕಾಕ್ರೋಚ್ ಜನತಾ ಪಾರ್ಟಿ ಅಂತಿದೆಯಲ್ಲ, ಅದರ ಬಗ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟೋರಿ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಒಂದು ಸಂಸ್ಕೃತಿ ಇದೆ, ಆಯಾ ರಾಮ್ ಗಯಾ ರಾಮ್ ಅಂತ. ಈ ತರ ಆಯಾ ರಾಮ್ಗಳು 1000 ಜನ ಬಂದವೆ, ಗಯಾ ರಾಮ್ಗಳು 1000 ಜನ ಹೋಗಿದ್ದಾರೆ. ಬಂದ ಪುಟ್ಟ ಹೋದ ಪುಟ್ಟ ಅಂತ. ಮೊದಲನೇದಾಗಿ ಮಾಧ್ಯಮದವರು ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಇಷ್ಟೊಂದು ಸೀರಿಯಸ್ ಆಗಿ ಯಾಕೆ ತಗೋಬೇಕು ನನಗಂತೂ ಅರ್ಥ ಆಗಿಲ್ಲ. ಮಾಡ್ತೀನಿ. ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಅದನ್ನೇನಾದ್ರೆ ಮನ್ನಣೆಗೆ ತಗೊಂಡಿದ್ದಾರಾ? ಇಲ್ಲ. ಯಾವುದೋ ದೇಶದಲ್ಲಿ ಕೂತ್ಕೊಂಡು ಯಾವುದೋ ಒಂದು ರಾಜಕೀಯ ಸಿದ್ಧಾಂತವನ್ನು ಇಟ್ಟುಕೊಂಡು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗೆ ಹೆಲ್ಪ್ ಮಾಡೋದಿಕ್ಕೆ ಅದು ಪ್ರತ್ಯಕ್ಷವಾಗಿನೋ ಪರೋಕ್ಷವಾಗಿನೋ ಇದು ಮಾಡ್ತಾರಂತ ಒಂದು ಕೆಲಸ. ನನಗಾಗೋ ನೋವು ಏನು ಅಂದ್ರೆ,
ಈಗ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯವನ್ನ ಈ ದೇಶಕ್ಕೆ ತಂದುಕೊಟ್ಟಂತ ಪಕ್ಷ ಅಂತ ಅವ್ರು ಕ್ಲೇಮ್ ಮಾಡ್ತಾರೆ. ಅದರಲ್ಲಿ ಅವ್ರದ್ದು ಒಂದು 80% ಅದರಲ್ಲಿ ಅವ್ರದ್ದು ಕೈ ಇದೆ, ಅದರಲ್ಲಿ ಅವ್ರದ್ದು ಶ್ರಮ ಇದೆ. 5 ಇಯರ್ ಪ್ಲಾನ್ಗಳನ್ನ ನಮ್ಮ ದೇಶಕ್ಕೆ ಕೊಟ್ಟಂತವ್ರು, ದೊಡ್ಡ ದೊಡ್ಡ ಎಜುಕೇಶನಲ್ ಪಾಲಿಸಿಗಳನ್ನ ಕೊಟ್ಟಂತವ್ರು, ದೇಶದಲ್ಲಿ ದೊಡ್ಡ ದೊಡ್ಡ ಇರಿಗೇಷನ್ ಪ್ರಾಜೆಕ್ಟ್ಗಳನ್ನ ಕೊಟ್ಟಂತ ಕಾಂಗ್ರೆಸ್ ಪಕ್ಷ, RTI ಅನ್ನ ತಂದಂತದ್ದು, RTE ಅನ್ನ ತಂದಂತದ್ದು, ಮತ್ತು ಇನ್ನು ಅನೇಕ ದೊಡ್ಡ ದೊಡ್ಡ ಕೊಡುಗೆಗಳನ್ನ ನಮ್ಮ ದೇಶಕ್ಕೆ ಕೊಟ್ಟಂತ ಕಾಂಗ್ರೆಸ್ ಪಕ್ಷ ಅದ್ಯಾವುದೋ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಒಂದು ಇದಕ್ಕೆ 1885 ಅಂದ್ರೆ 100 ವರ್ಷಕ್ಕಿಂತ ಜಾಸ್ತಿ ಆದಂತ ಪಕ್ಷ, 125 ವರ್ಷಕ್ಕಿಂತ ಜಾಸ್ತಿ ಆಯುಸ್ಸಾದಂತ ಪಕ್ಷ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಒಂದು ದೊಡ್ಡದಾದ ಒಂದು ಗಾಳಿಪಟಕ್ಕೆ ಬಾಲಂಗೋಚಿಯಾಗಿ ಹೋಗಿರೋದು ಒಂದು ರಾಜಕೀಯ ವಿಶ್ಲೇಷಣೆಯಾಗಿ ನನಗೆ ಅತ್ಯಂತ ನೋವನ್ನು ತರ್ತಾ ಇದೆ. ಹೌದು, ಎರಡು ಪಕ್ಷಗಳು ಬಿಜೆಪಿನೂ ಅಷ್ಟೇ, ಕಾಂಗ್ರೆಸ್ ಅಷ್ಟೇ. ನರೇಂದ್ರ ಮೋದಿ ಮೇಲೆ ಫೈಟ್ ಮಾಡಿ, ನಿಮಗೆ ಫೈಟ್ ಮಾಡೋದಕ್ಕೆ ಹಲವಾರು ಜಾಗಗಳಿದೆ. ಅದರಲ್ಲಿ ಒಳ್ಳೆಯದಾದಂತ ಒಂದು ಸ್ಥಳ, ಒಂದು ವೇದಿಕೆ ಅಂದ್ರೆ ಲೋಕಸಭೆ, ರಾಜ್ಯಸಭೆ. ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾರೆ, ನೀವು ಆಪೋಸಿಷನ್ ಇದ್ರೆ ನೀವು ಅಲ್ಲಿನ ಮುಖ್ಯಮಂತ್ರಿಗಳನ್ನ, ಸರ್ಕಾರಗಳನ್ನ ನೀವು ಪ್ರಶ್ನೆ ಮಾಡಬಹುದು. ಕೋರ್ಟ್ಗಳಿದೆ. ಇದು ಯಾವುದೋ ಒಬ್ಬ ಹೋಗಿ ನೀವು ಹೇಳಿದ್ರಿ ಅದೆಷ್ಟೋ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿ, 2 ಕೋಟಿ. ನಮ್ಮ ದೇಶದ ಮೇಲೆ ಯುದ್ಧವನ್ನ ಸಾರಿದಂತಹ ಬುರ್ಹಾನ್ ವಾನಿ, ಅವನದು ಫೇಸ್ಬುಕ್ ಮತ್ತು ಬೇರೆ ಆನ್ಲೈನ್ ಅಕೌಂಟ್ಸ್ ನೋಡಿದಾಗ 10 ಮಿಲಿಯನ್ ಫಾಲೋವರ್ಸ್ ಇದ್ರು. ಎಷ್ಟು ಮಿಲಿಯನ್ ಫಾಲೋವರ್ಸ್ ಇರ್ತಾರೆ ಅಂತ ಹೇಳಿ ಅದಕ್ಕೆ ನಾವು ಇದು ಒಳ್ಳೇದು ಅಂತ ಹೇಳಕ್ಕಂತೂ ಆಗೋದಿಲ್ಲ. ಈಗ ನಮ್ಮಲ್ಲಿ ಡೆಮೋಕ್ರಸಿ ಇದೆ, ನಮ್ಮಲ್ಲಿ ಸಾಂವಿಧಾನಿಕ ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ. ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಸೋಲೋದು ಅದು ಅಧಿಕಾರಕ್ಕೆ ಬರುವಂತ ಮಾನದಂಡ ಅಷ್ಟೇ. ಆದರೆ ರಾಜಕಾರಣದಲ್ಲೂ ಒಂದಷ್ಟು ನೈತಿಕತೆಯನ್ನ, ಒಂದಷ್ಟು ಧರ್ಮವನ್ನ ನಾವು ಬೆಳೆಸ್ಕೋಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷದವ್ರು ಏನೋ ನಿನ್ನೆ, ಅದು ನಿಜಾನೋ ಸುಳ್ಳು ನನಗೆ ಗೊತ್ತಿಲ್ಲ, ನಾನು ವೆರಿಫೈ ಮಾಡಕ್ಕಾಗ್ಲಿಲ್ಲ, ಅದ್ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಅದೇನೋ ಟಿ ಶರ್ಟ್ ಹಾಕಿ ಎಲ್ಲ ಕೊಟ್ಟು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಕಾಂಗ್ರೆಸ್ಸಿನ ಸಾಮರ್ಥ್ಯ ಮುಗಿದೋಯ್ತಾ? ನೀವು ಇನ್ನೇನು ಇಲ್ಲ ಅಂತ ಹೇಳಿ ಬೇರೆ ಬೇರೆ ಪಕ್ಷಗಳಿಗೆ ಆನ್ಲೈನ್ ಅಲ್ಲಿ ಬರುವಂತಹ ಈ ರೀತಿಯಾದಂತಹ ಒಂದಷ್ಟು ಸಂಘಟನೆಗಳಿಗೆ ಅಥವಾ ವ್ಯಕ್ತಿಗಳಿಗೆ ನೀವು ಮಾರುವುದರಲ್ಲ, ನಿಮ್ಮ ಸಾಮರ್ಥ್ಯ ಇಲ್ಲಿಗೆ ಮುಗೀತಾ? ನಿಮ್ಮನ್ನ ನೀವೇ ಬಳಸ್ಕೊಂತಿದ್ದಾರೆ ಅವರು. ನಿಮ್ಮನ್ನ ನೀವೇ ಕಡೆಗಣಿಸ್ಕೊಂಡ್ರ? ಕಾಂಗ್ರೆಸ್ ಪಕ್ಷ ಎಂತೆಂತ ಪ್ರಧಾನಮಂತ್ರಿಗಳನ್ನ ಕೊಟ್ಟಿತ್ತು, ಎಂತೆಂತ ರಾಜ್ಯಗಳಲ್ಲಿ ಎಂತೆಂತ ಮುಖ್ಯಮಂತ್ರಿಗಳನ್ನ ಕೊಟ್ಟಿತ್ತು, ಎಂತೆಂತ ನಮ್ಮ ರಾಷ್ಟ್ರದ ಅಧ್ಯಕ್ಷರುಗಳನ್ನ ಕೊಟ್ಟಿದೆ ಅಲ್ವಾ? ಎಷ್ಟು ಜನ ಫ್ರೀಡಂ ಫೈಟರ್ಸ್ ಅನ್ನ ಕೊಟ್ಟಿದೆಯಲ್ಲ. ಅದು ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಜಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹುಟ್ಟುಕೊಂಡಂತ ಒಂದೇ ಒಂದು ಸಣ್ಣ ಪ್ರಾಜೆಕ್ಟ್ಗೆ ಅಷ್ಟು ದೊಡ್ಡ ಗಾಳಿಪಟದ ಸೈಜ್ದಲ್ಲಿ ಅವರನ್ನ ಹಾರಕ್ ಬಿಟ್ಟು ಅದರಿಂದ ಇವರು ಬಾಲಂಗೋಚಿಯಾಗಿ ಹೋಗಿದಾರಲ್ಲ, ಅದು ನನಗೆ ಅಬ್ಜೆಕ್ಷನ್ ಮಾಡ್ತೀನಿ. ನೀವು ಆಗ್ಲಿಂದ ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ವಿಶ್ಲೇಷಕರಾಗಿ ಎಲ್ಲರ ಬಗ್ಗೆ ಮಾತಾಡಿ, ಬರೀ ಕಾಂಗ್ರೆಸ್ ಬಗ್ಗೆ ಹೇಳಬೇಡಿ. ಒಂದ್ ನಿಮಿಷ ರೀ, ಬರೀ ಕಾಂಗ್ರೆಸ್ ಬಗ್ಗೆ ಹೇಳಬೇಡಿ. ಹೇಳ್ತೀನಿ, ಅಷ್ಟಿದ್ರೆ ಬಿಜೆಪಿ ಅವ್ರಿಗೆ ಯಾಕೆ ಭಯ? ಅವರ ಖಾತೆನ ಯಾಕೆ ಬಂದ್ ಮಾಡಿಸಿದ್ರು ಅದ್ರ ಬಗ್ಗೆ ಮಾತಾಡಿ. ಆ ಖಾತೆಗಳಲ್ಲಿ ಬರ್ತಾ ಇರುವಂತಹ ಕಾಮೆಂಟ್ಸ್ ಅನ್ನ ನೋಡ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಯೋಗಿ ಆದಿತ್ಯನಾಥ್ ಅವರಿಗೆ, ಅವನು ಇವನು ಅಂದ್ರೆ ನೋಡಿ, ನನ್ನ ಭಾಷೆ ಕ್ಷಮೆ ಇರಲಿ, ಅವ್ರ ಅಮ್ಮ, ಅಕ್ಕ, ಅವ್ರ ಅಜ್ಜಿ ತನಕ ಅಲ್ಲಿ ಕಾಮೆಂಟ್ಸ್ ಬರ್ತಾ ಇದೆ. ಇದನ್ನ ನೋಡ್ಕೊಂಡು ಸುಮ್ಮನೆ ಇರಬೇಕು, ಇದು ನೋಡ್ಕೊಂಡು ಮಜಾ ತಗೋಬೇಕು ಅಂತ ನಾವಂತೂ ಈ ದೇಶದ ಜನತೆ ಇಷ್ಟಪಡೋದು. ಇದೇ ಈಗ ಇಷ್ಟೊಂದು ಮಾತಾಡ್ತಾರಲ್ಲ, ಇದೇ ಕಾಂಗ್ರೆಸ್ನವರು ಮೋದಿ ಅವ್ರ ಮೇಲೆ ರಫೇಲಿನ ನಾಮ ಇಡಕ್ ಹೋದ್ರು, ಸುಪ್ರೀಂ ಕೋರ್ಟ್ ಅಲ್ಲಿ ಹಿಗ್ಗಾಮಕ ಉಗಿಸ್ಕೊಂಡು ಬಂದ್ರು. ಆಮೇಲೆ ನನಗೆ ಬಿಡಬೇಕು. AI ಜನರೇಟೆಡ್ ಇಮೇಜಸ್ ಅನ್ನ ಇಟ್ಕೊಂಡು ಯಾವ್ದೋ ಎಪ್ಸ್ಟೀನ್ ಫೈಲ್ಸ್ ಅಂತ ಮಾಡಿದ್ರು. ಏನಾಯ್ತು? ನೀವು ಅದನ್ನ ಯಾಕೆ ಕೋರ್ಟ್ ತರಲಿಲ್ಲ?
ಎಕ್ಸ್ಟೆಲ್ ಫೈಲ್ ಬಗ್ಗೆ ಮಾತಾಡಿದ್ರೆ ನೀವು ಅಲ್ವಾ? ಕುತ್ಕೊಳ್ಳೋದೇ ಇಲ್ಲ. ಅದೇ ಎಲ್ಲ ನೀವು ಕುತ್ಕೊಳ್ಳೋದೇ ಇಲ್ಲ. ನೀವಿರೋದೇ ದೇಶದ ಜನ ಚಾಕರಿ ಸುಮ್ನಿದ್ದಾರೆ. ಆಯ್ತು, ಬರ್ತೀನಿ. ಭಾರತ ದೇಶದ ಭೂಪಟವನ್ನ ನೋಡಿದ್ರೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ 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 ಅಂತಿತ್ತು. Okay. ಈಗ ದುರ್ಬೀನ್ ಹಾಕೊಂಡು ಹುಡುಕಂತ ಪರಿಸ್ಥಿತಿ. Okay. ಯಾಕೆ ಅಂದ್ರೆ ನೀವು ಮಾಡ್ತಾ ಇರೋಂತ ನಿರ್ಧಾರಗಳು, ನೀವು ರಾಜಕೀಯವಾಗಿ ಹೋರಾಟ ಮಾಡೋದನ್ನ ಬಿಟ್ಟು ಯು ಆರ್ ಬ್ರಿಂಗಿಂಗ್ ಕ್ರಿಮಿನಾಲಿಟಿ ಇನ್ ಪಾಲಿಟಿಕ್ಸ್. Okay. That's why you are failing. That's why you are failing. ನಿಮ್ಮ ಅಭಿಪ್ರಾಯ ರೀ. That's why you are failing. ಮಾತಾಡ್ತೀನಿ. ಆಮೇಲೆ ತೋರ್ಸುತ್ತೆ ನೀವು ಅದು. ನೀವು ಕೇಳಿದಂತ ಪ್ರಶ್ನೆಗೆ ನನ್ನೊಂದು ಉತ್ತರ ಅಂದ್ರೆ ಮಾಧ್ಯಮಗಳು ಕೂಡ ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಾಗತ್ತಿದೆ ಅಂದ್ರೆ ಬಿಜೆಪಿನೇ ಇದನ್ನ ಏನೋ ಅಕೌಂಟ್ ನ ಫ್ರೀಸ್ ಮಾಡಕ್ ಹೊರಟಿದೆ. ಕಾಂಗ್ರೆಸ್ ಅದನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಯಾತಕ್ಕೆ freeze ಅದೇ. ಮಾಡಿದ್ರು? ಹಾ. ಅಲ್ಲಿ ಬರ್ತಾ ಇರೋ ಅದೇ. comments ಏನು ಅಂತ ಹೌದು, ನಿಮ್ಗೆ ಹೌದು. ಸ್ಪಷ್ಟೀಕರಣ ಅದಕ್ಕೆ ಕೊಡ್ಬೇಕು. ಅದಕ್ಕೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಬಿಟ್ಬಿಟ್ರೆ. ಮಾಧ್ಯಮ ಯಾಕೆ ಇದನ್ನ ತೋರಿಸ್ತಾ ಇದೆ ಅಂದ್ರೆ ಇದಕ್ಕೆ ಯಾಕೆ ಅಷ್ಟೊಂದು ಸೀರಿಯಸ್ ಅವಶ್ಯಕತೆ ರಾಜಕೀಯ ಇಲ್ಲ? ಆಗೋ Panic ಆಗೋ ಅವಶ್ಯಕತೆ ಅಷ್ಟೊಂದು ಭಯ ಇಲ್ಲ. ಅಂತ ಹೇಳ್ತಾ ಇಲ್ಲ. Okay, fine. ಆದ್ರೆ Yes, ಬಗ್ಗೆ yes. ಅಷ್ಟೊಂದು ಇಂಪಾರ್ಟೆನ್ಸ್ ಬೇಕಿಲ್ಲ ಬೇಕಿತ್ತ? ಅನ್ನೋದಷ್ಟೇ. ಅದೇ ನಂದು ಅದೇ ಪ್ರಶ್ನೆ ಆಗಿತ್ತು, ಅದಕ್ಕೆ ಮಾತಾಡ್ತೀನಿ. ವಿನಾಯಕ್ ಅವರೇ, ಈಗ ನೀವು ಕೂಡ CJP ಪಕ್ಷದ ಒಂದು ಸಪೋರ್ಟರ್ ಆಗಿ ಬಂದಿದ್ದೀರಾ. ನೀವು ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅವರ ಒಂದು ಆಂದೋಲನದ ಬಗ್ಗೆ, ಜೊತೆಗೆ ಅವರ ಹೋರಾಟದ ಬಗ್ಗೆ? ಇದು ಸ್ವಲ್ಪ ಕಾಂಪ್ಲಿಕೇಟ್ ಇದೆ. ನೀವು ಇದನ್ನ ಬಹಳ ಸಾರಾಸಗಟ್ಟು ಹೇಳ್ಬಿಟ್ರಿ ಸಪೋರ್ಟರ್ಸ್ ನೀವು ಅಂತ. ಇದೇನಿದೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದಿದೆಯಲ್ಲ, ಇದು ಬಹಳ ಕ್ಯಾಶುವಲ್ ಆಗಿ ಉಟ್ಕೊಂಡಂತ ಪಕ್ಷನೋ ಅಥವಾ ಆಂದೋಲನ, ಇದನ್ನ ಆಂದೋಲನ ನಾವು ಇದು. ಇದು ಇದನ್ನ ಸಂಪೂರ್ಣ ಮಟ್ಟಿಗೆ ಅದು ನಾವು ಆಂದೋಲನ. ಆಂದೋಲನವೇ ಬಹುಶಃ ಆಂದೋಲನ ಮುಂದೊಂದು ದಿನ ಹೇಗದು ಎಲ್ಲಿವರೆಗೂ ನಿಲ್ಲುತ್ತೆ ಅಂತ ಗೊತ್ತಿಲ್ಲ ನಮಗೆ. ಈ ಆಂದೋಲನದ ಬೆಂಬಲಿಗರು ನಾವು ಅಂತ, ಪಕ್ಷದ ಬೆಂಬಲಿಗರಲ್ಲ. ಇದೇನಾಗುತ್ತದೆ, ಬಿಜೆಪಿ ಸಾರಾಸಗಟು ನೀವು ಅವ್ರ ಬಾಲಂಗೋಚಿ ಹಿಡ್ಕೊಂಡು ಹೋಗ್ತಿದ್ದೀರಿ. ನೀವು ನನಗೆ ಏನಾಗ್ತಿದೆ ಗೊತ್ತಾ, ನಿಂಗೆ ಅವ್ರು ಮಾತಾಡ್ತಿದ್ದಾಗ ಅನಿಸ್ತಿತ್ತು, ಇದೇನಾ 40 ವರ್ಷದಿಂದ ಇಬ್ರು ಶಾಸಕರು MP ಗಳನ್ನ ಇಟ್ಕೊಂಡು ಬೆಳೆದಂತ ಪಕ್ಷ ಇವತ್ತು ಈ ಆಂದೋಲನವನ್ನ ನೋಡಿ, ಅಂದ್ರೆ ಒಂದು 2-3 ದಶಕ ಇವರು ಕಷ್ಟಪಟ್ಟು ಪಡೆದಂತ ಒಂದು ಜನ ಬೆಂಬಲವನ್ನ 1-2 ದಿನದಲ್ಲಿ ಪಡೆದ್ಬಿಟ್ರು ಇವರು. ಹೌದು. ಅಂದ್ರೆ ಹೊಟ್ಟೆ ಕಿಚ್ಚ ಅಥವಾ ಏನಾಗ್ತಿದೆ ನಿಮ್ಗೆ ಬಿಜೆಪಿಗರಿಗೆ? ಅದಕ್ಕೆ ನಿಮ್ಗೆ ಇದು ಕಾಣಿಸ್ತಿದ್ಯಾ? ಓಕೆ, ಸರಿ, ನಾನು ಅದೇ ಸ್ಪಷ್ಟಪಡಿಸಿದ್ದೇನೆ. ಈ ಆಂದೋಲನಕ್ಕೆ ನಾವು ಯುವ ಕಾಂಗ್ರೆಸ್ ಆಗ್ಲಿ ಅಥವಾ ಕಾಂಗ್ರೆಸ್ ಆಗ್ಲಿ ಹಿಂದೆ ನಿಂತು ಬೆಂಬಲ ಕೊಡ್ತಿದ್ವಿ. ಇದು ಮುಂದೊಂದಿನ ದಾರಿ ತಪ್ಪುತ್ತೆ ಅಂದ್ರೆ ಖಂಡಿತ ನಾವು ಅವ್ರ ಜೊತೆಗೆ ನಿಲ್ಲೋದಿಲ್ಲ. ಈ ಸರಿಯಾದ ದಾರಿಲಿ ಹೋಗುತ್ತೆ ಅನ್ನೋದಾದ್ರೆ ನಾವು ಖಂಡಿತ ಅವ್ರ ಜೊತೆಗೆ ನಿಂತೇ ನಿಲ್ತೀವಿ. ಇದನ್ನ ತಾರ್ಕಿಕ ಅಂತ್ಯದವರೆಗೆ ತಗೊಂಡು ಹೋಗೋಕೆ ನಾವು ನಿಂತೇ ನಿಲ್ತೀವಿ. ಓಕೆ, ಇದರ ಮೂಲವನ್ನ ನಾನು ಮಾತಾಡ್ತೀನಿ, ಒಂದು ಪ್ರಯತ್ನ ಮಾಡ್ತೀನಿ. ನಿಮಗೆ ಕಾನ್ಸ್ಪಿರಸಿ ಥಿಯರಿ, ಇದು ನಾನು ನಂಬಿರುವಂತ ಥಿಯರಿ, ಇದು ನೀವು ಒಪ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿರೋದು. ಕಾನ್ಸ್ಪಿರಸಿ ಥಿಯರಿಯಾಗಿ ನೋಡ್ತಿರೋ, ನನಗೆ ಥಿಯರಿ, ಅಥವಾ ಇದನ್ನ ಸತ್ಯಾಸತ್ಯತೆಯಾಗಿ ನೋಡ್ತಿರೋ, ಹೇಗೆ ಬಿಡ್ತಿರೋ ನಿಮ್ಗೆ ಗೊತ್ತಿಲ್ಲ. ನೀವು ಅದನ್ನ ನಿರ್ಧಾರ ಮಾಡ್ಕೊಳ್ಳಿ. ಇದರ ಮೂಲ ಇರೋದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದಷ್ಟು ಚರ್ಚೆಗಳಾಗ್ತವಲ್ಲ, ಇದ್ರ ಹಿಂದಿರುವಂತ ಮೂಲ ಉದ್ದೇಶ ಇರೋದು PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ನಿಮ್ಗೆ ಇತ್ತೀಚಿನ ದಿನಗಳಲ್ಲಿ ಇದು ಎಲ್ಲೂ ಚರ್ಚೆ ಆಗ್ತಿಲ್ಲ. ನಾನು ಆಕ್ಚುಲಿ ಇದರ ಹಿಂದಿನ ಕಾರಣ ಇದೆ ಅಂತ ನಾನು ನಂಬಿದ್ದೀನಿ. ಪಬ್ಲಿಕ್ ಲಿಟಿಗೇಷನ್ ಏನಿದೆ, ಇದನ್ನ ಕಿತ್ತು ದೇಶದಿಂದ ಆಚೆ ಬಿಸಾಕಬೇಕು. ಸಂವಿಧಾನ ಒಬ್ಬ ಶ್ರೀಸಾಮಾನ್ಯನಿಗೆ ಕೊಟ್ಟಿರುವಂತ ಬಹಳ ದೊಡ್ಡ ಅಸ್ತ್ರಗಳ ಪೈಕಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮಗೆ ಕೊಟ್ಟಿರುವಂತ ಅಸ್ತ್ರಗಳ ಪೈಕಿ ಒಂದು ಬಹಳ ದೊಡ್ಡ ಅಸ್ತ್ರ ಇದು. ನಮಗೆ ನಾವೇ ಕೊಡಮಾಡಲ್ಪಟ್ಟಂತ ಅಸ್ತ್ರ ಇದು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಇದನ್ನ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಕಿತ್ತು ಬಿಸಾಕಬೇಕು ಅನ್ನೋ ಹುನ್ನಾರನ, ಒಂದು ಕಾನ್ಸ್ಪಿರಸಿಯನ್ನು ಇಟ್ಕೊಂಡಿದೆ, ಒಂದು ದುರುದ್ದೇಶವನ್ನ ಇಟ್ಕೊಂಡಿದೆ. ಅದನ್ನ ಮುಂದುವರಿಸೋದಕ್ಕಾಗಿ ಬೇರೆ ಬೇರೆ ಕಾರಣಗಳಿಗೆ ಬಹಳ ಸಿಲ್ಲಿ ರೀಸನ್ ಗಳನ್ನ ತಗೊಂಡು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಗಳನ್ನ ಆಗ್ತಾ ಬರ್ತಾರೆ. ಅದನ್ನ ಗಮನಿಸಿ, ಅಥವಾ ಈ ರೀತಿಯ ಘಟನೆಗಳು ನಡೀತಿದೆ ಅನ್ನೋ ಕಾರಣಕ್ಕಾಗಿ ದೇಶದ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಜಡ್ಜಿಗಳು ಕೋಪಗೊಳ್ತಿದ್ದಾರೆ. ಇದೊಂದೇ ಪ್ರಕರಣ ಅಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ ಆಗಿವೆ. ಇದ್ರ ಹಿಂದಿನ ಉದ್ದೇಶ ಹೇಳ್ತಿರೋದು ನಾನು. ಆ ಉದ್ದೇಶವನ್ನು, ಆ ರೀತಿಯ ಯಾವುದೋ ಘಟನೆ ಇರ್ಬೋದು ಇದು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ರೀತಿ ಮಾತಾಡಬಾರ್ದಿತ್ತು ಅಂತ ನಾನು ನಂಬಿದ್ದೀನಿ. ಹಿಂದೆನೂ ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿದ್ದಾರೆ, ಇಲ್ಲಿ ಅದು ಬೇರೆ ವಿಚಾರ. ಈ ರೀತಿ ಮಾತಾಡಿದ್ದಕ್ಕೆ ಯುವಕರೆಲ್ಲರೂ ಕೋಪಗೊಂಡಿದ್ದಾರೆ. ಮತ್ತೊಂದು ಬಹಳ ಮುಖ್ಯವಾದಂತಹ ವಿಚಾರ, ಈ ನೀಟ್ ವಿಚಾರ ಆಯ್ತು, ಅಥವಾ ಒಂದಷ್ಟು ವರ್ಷಗಳಲ್ಲಿ ಯುವಕರು ಒಂದು ಔಟ್ರೇಜ್ ಅನ್ನ, ತಮ್ಮ ಕೋಪವನ್ನ ಹೊರಗಾಕಬೇಕು, ಅದಕ್ಕೊಂದು ಒಂದು ಸರಿಯಾದ ಸಂದರ್ಭಕ್ಕೆ ಕಾಯ್ತಾ ಇದ್ರು. ಆ ಸರಿಯಾದ ಸಂದರ್ಭವನ್ನ ಯಾರೋ ಒಬ್ರು ಕೊಟ್ರು ಬಿಡಿ. ಏನಾಗ್ತಿದೆ, ಜೆನ್ಜಿ ಹೋರಾಟಗಳು, ಜೆನ್ಜಿ ಅನ್ನೋ ಪದನ ಯಾಕೆ ಬಳಸ್ತಾ ಇದೀವಿ ನಾವು? ಜಗತ್ತಿನ ಬೇರೆ ಭಾಗಗಳಲ್ಲಿ ನಾವು ನೋಡ್ತಾ ಇದೀವಿ. ಬೇರೆ ಬೇರೆ ಭಾಗಗಳು ಬಿಡಿ, ಏಷ್ಯಾ ಭಾಗದಲ್ಲೇ ನೋಡೋಣ ನಾವು. ಶ್ರೀಲಂಕಾಲಾಗಿರ್ಲಿ, ಬಾಂಗ್ಲಾ, ಅಥವಾ ನಂತರದಲ್ಲಿ ಈಗ ನೇಪಾಳದಲ್ಲಿ ಆಗೋದು ಬಹಳ ಸಿಲ್ಲಿ ಅಂತ ಅನ್ಬಿಟ್ರು, ಅಂದ್ರೆ ಬಹಳ ತುಚ್ಛವಾಗಿ ಕಂಡುಬಿಟ್ರು. ಒಂದು ನೇಪಾಳದಲ್ಲಾಗಿದ್ದು ಅದೇ, ಬಾಂಗ್ಲಾದಲ್ಲಿ ಹೆಚ್ಚು ಕಡಿಮೆ ಆಗಿದ್ದು ಅದೇ. ಬಾಂಗ್ಲಾದಲ್ಲಿ ರಕ್ತ ಕ್ರಾಂತಿ ಆಯ್ತು, ನೇಪಾಳದಲ್ಲಿ ಆಗ್ಲಿಲ್ಲ. ಶ್ರೀಲಂಕಾಲು ಹೆಚ್ಚು ಕಡಿಮೆ ಅಂತದ್ದೇ ಆಯ್ತು. ಆದ್ರೆ ಅಲ್ಲೆಲ್ಲ ಏನಾಯ್ತು, ಯುವಕರಿಗೆ ಏನಾಗಿತ್ತು,
ಒಂದು ಬೇಕಿತ್ತು, ಒಂದು ಅವಕಾಶ ಬೇಕಿತ್ತು. ಕೋಪವನ್ನ ಆಳುತ್ತಿರುವ ಸರ್ಕಾರದ ಕೋಪ ವಿರುದ್ಧ ಹೊರಹಾಕೋದಕ್ಕೆ ಒಂದು ಹೊರಹಾಕೋದಕ್ಕೆ ಒಂದು situation ಅವಕಾಶ ಬೇಕಿತ್ತು. ಆ ಅವಕಾಶಕ್ಕಾಗಿ ಕಾಯ್ತಾ ಕೂತಿದ್ರು. ಆ ಅವಕಾಶಕ್ಕಾಗಿ ನಮ್ಮ ದೇಶದ ಯುವಕರು ಕೂಡ ಕಾಯ್ತಾ ಕೂತಿದ್ದಾರೆ. ಈ ನೀಟ್ ವಿಷಯ ಆಗ್ಲಿ, ನೀವು ನೀಟನ್ನ ನಡೆದುಕೊಂಡಂತ ರೀತಿ ಏನಿತ್ತಲ್ಲ, ನೀಟ್ ಒಂದು ಪ್ರತ್ಯೇಕವಾದಂತ ಚರ್ಚೆ ಬಿಡಿ, ಬಹಳ ಅಗಾಧವಂತ ವಿಚಾರ ಆಳವಾಗಿದೆ. ಅದು 22-23 ಲಕ್ಷ ಅಂತ ನೀವು ಮಾತ್ರ ಅನ್ಕೊಂಡಿದ್ರಿ. ಇನ್ನು ಮುಂದೆ ಬರುವಂತ ಯುವಕರು ಮುಂದಿನ ವರ್ಷ ನಾನು ನೀಟ್ ಬರೀಬೇಕು ಅಂತ ಅನ್ಕೊಂಡಿರೋರ್ಗೂ ಒಂದು ಭಯ ಹುಟ್ಟಿರುತ್ತೆ. ಕೇಂದ್ರ ಸರ್ಕಾರದ ವಿರುದ್ಧ ಕೋಪ ಇರುತ್ತೆ. ಆ ಕೋಪವನ್ನ ತೋರಿಸಿಕೊಳ್ಳೋದಕ್ಕೂ ಒಂದು ಅವಕಾಶ ಸಿಗಬೇಕಿತ್ತು. ಅವಕಾಶವನ್ನ ಈ ಆಂದೋಲನ ಕೊಟ್ಟಿದೆ. ಅದೊಂದು ಭಾಗ ಆಯ್ತು. ಮತ್ತೊಂದು ಇದು ಮಾತಾಡ್ತಾ ಹೇಳಿದ್ರು ಕಾಂಗ್ರೆಸ್ ಯಾಕೆ ಅಂತ. ಆಕ್ಚುಲಿ ನೀವು ಮಾತಾಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿಗಿಂತ ಹೆಚ್ಚು ಫಾಲೋವರ್ಗಳಿರೋದು ಕಾಂಗ್ರೆಸ್ ಪಕ್ಷಕ್ಕೆ. ಆ ಕಾಂಗ್ರೆಸ್ ಪಕ್ಷವನ್ನ ಮೀರಿ ಈ ಕಾಕ್ರೋಚ್ ಏನಿದೆ ಆಂದೋಲನ ಹೋಗಿದೆ, 20 ಮಿಲಿಯನ್ ದಾಟಿಬಿಟ್ಟಿದೆ. ಆಕ್ಚುಲಿ ನಾವು ಚಿಂತೆ ಮಾಡ್ಬೇಕಾದ್ರೆ ನಾವು ಚಿಂತೆ ಮಾಡ್ತಿಲ್ಲ. ಯಾಕೆ ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿದೆ, ಅವ್ರು ಚಿಂತೆ ಮಾಡ್ತಾರೆ. ಮಾಡ್ಕೊಳ್ಳಿ, ಅವ್ರಿಗೆ ಭಯ ಇದೆ, ನಮಗ್ ಭಯ ಇಲ್ಲ. ಈ ಆಂದೋಲನ ಮುಂದೊಂದು ದಿನ ಹೋಗಿ ಒಂದು ಕ್ರಾಂತಿಯಾಗೋ ಅಥವಾ ಜನಾಂದೋಲನವಾಗೋ ಇವರ ವಿರುದ್ಧ ಇಲ್ಲ. ಅದೇ ನೀವ್ ಹೇಳಿದಕ್ಕೆ ಒಂದು ಪಾಯಿಂಟ್ ಸೇರಿಸ್ತೀನಿ. ಅಂದ್ರೆ ಹೊರಗಡೆ ಜನಾಭಿಪ್ರಾಯ ಹೆಂಗಿದೆ ಅಂತಂದ್ರೆ, ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ, ಅಟ್ಲೀಸ್ಟ್ ಇದೊಂದು ಇಟ್ಕೊಂಡು ನಾವು ಕೇಂದ್ರ ಸರ್ಕಾರದ ಮೇಲೆ ವಾಕ್ ಪ್ರಹಾರ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತು, ಅದಕ್ಕೆ ಇದನ್ನ ಬಳಸ್ಕೊಳ್ಳೋಣ, ಈ ಜಾಗವನ್ನು, ಈ ಪ್ಲಾಟ್ಫಾರ್ಮ್ ಅನ್ನು ಬಳಸ್ಕೊಳ್ಳೋಣ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಭಯ ಇದೆ, ಇರ್ಲಿ ಬಿಡಿ, ಭಯ ಇರಬೇಕು. ಅಲ್ಲೇ ಎಲ್ಲ ಪಕ್ಷಕ್ಕೂ ಭಯ ಇದೆ. ಶ್ರೀಲಂಕಾಲಾದಂಗ್ಲೋ ಅಥವಾ ಬಾಂಗ್ಲಾದಲ್ಲಾದಂತ ರೀತಿಯ ರಕ್ತ ಕ್ರಾಂತಿ ನಮ್ಮಲ್ಲಾಗಲ್ಲ, ಆಗಕ್ಕೆ ಅವಕಾಶವೇ ಇಲ್ಲ. ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ. ಆದ್ರೆ ಜನಾಂದೋಲನ ಆಗ್ಬೋದು, ಜನರ ಒಳಗೆ ಬದಲಾವಣೆಗಳಾಗ್ಬೋದು. ಈಗ ನಾವು ತಮಿಳುನಾಡಲ್ಲಿ ನೋಡಿದ್ವಿ, ಇರ್ಬೋದು ಅವ್ರು ನಮ್ಮ ಇವತ್ತಿಗೂ ಅಲಯನ್ಸ್ ಇರ್ಬೋದು, ಹಿಂದೆ ಅಲಯನ್ಸ್ ಇದ್ರು, DMK ಇರ್ಲಿ, ಅಲ್ಲೊಂದು ಅವಕಾಶಕ್ಕೆ ಕಾಯ್ತಿದ್ರು. ಹೇಗ್ರಿ ವಿಜಯ್ ಹೇಗ್ರಿ ಗೆದ್ಬಿಟ್ರು, 2 ವರ್ಷ ಕಟ್ಟದಂತ ಪಾರ್ಟಿ ಹೇಗ್ರಿ ಗೆದ್ಬಿಟ್ರು, ಹೇಗ್ರಿ ಅಧಿಕಾರ ಇಡೋಕ್ ಸಾಧ್ಯ ಆಯ್ತು. ಜನಕ್ಕೆ ಒಂದು ಸಣ್ಣ ಬದಲಾವಣೆ ಬೇಕಾಗಿತ್ತು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂತ ಒಂದು ಅಂಶ ನಾನು ಹೇಳಿ ನಾನು ನಿಮ್ಗೆ ಬಿಟ್ಕೊಡ್ತೀನಿ. ಮಿಲೇನಿಯಲ್ಗಳು, ನಾನು ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ಮಿಲೇನಿಯಲ್ಗಳಿಗೆ ಹೇಗೆ ಮೋದಿಯವರು ಒಂದು ಅಸ್ತ್ರವಾಗಿ ಕಂಡ್ರು ಅಥವಾ ಹೊಸ ಅವಕಾಶವಾಗಿ ಕಂಡ್ರು, ಜೆನ್ಸಿಗಳಿಗೆ ಅಥವಾ ಈ ತಲೆಮಾರಿನ ಯುವ ಸಮುದಾಯಕ್ಕೆ ರಾಹುಲ್ ಗಾಂಧಿ ಅವರು ಒಂದು ಹೊಸ ಅವಕಾಶವಾಗಿ ಕಾಣಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 29 ಹೊತ್ತಿಗೆ ಇದನ್ನ ನಾವು ಕಾಂಗ್ರೆಸ್ಸಿಗರು, ವಿಶೇಷವಾಗಿ ಯುವ ಕಾಂಗ್ರೆಸ್, ಇದನ್ನ ಸದುಪಯೋಗ ಬಳಸ್ಕೊಂಡು ಅದನ್ನ ಬಿಲ್ಡ್ ಮಾಡ್ಕೊಂಡು ಹೋಗಿ ನಾವು ಒಂದು ಅಧಿಕಾರ ಹಿಡಿಯೋದಕ್ಕೆ ಏನೇನು ಬೇಕೋ, ಜನರ ಪರವಾಗಿ ನಿಲ್ಲೋದಕ್ಕೆ ಏನೇನು ಬೇಕೋ ಅದನ್ನ ಮಾಡ್ತೀವಿ. ಬಸವರಾಜ್ ಸರ್, ನೀವು ಯಾವ ರೀತಿ ನೋಡ್ತೀರಿ ಇದನ್ನ? ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಕಾಂಗ್ರೆಸ್ ಮತ್ತು ಬಿಜೆಪಿ ವಕ್ತಾರರು ಮಾತಾಡೋದು ಕೇಳಿದ್ನಲ್ಲ, ಇವ್ರಿಗೊಂದು ಸಿಲೆಬಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಗತ್ತಲ್ಲಿ ಏನೇ ಆಗ್ಲಿ ಕಾಂಗ್ರೆಸ್ ಬಿಜೆಪಿ ದೂಷಣೆ ಮಾಡಬೇಕು, ಬಿಜೆಪಿ ಕಾಂಗ್ರೆಸ್ ದೂಷಣೆ ಮಾಡಬೇಕು. ಇದು ಸಿಲೆಬಸ್. ಇದೇನು ಸಿಜೆಪಿ ಕಾಂಗ್ರೆಸ್ ಜನತಾ ಪಾರ್ಟಿ ಆಗಿದೆ, ಟೋಟಲಿ ಔಟ್ ಆಫ್ ಸಿಲೆಬಸ್ ಇದು. ಈಗ ಇಬ್ಬರಿಗೂ ಹೇಗೆ ಪ್ರತಿಕ್ರಿಯೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಮತ್ತೆ ಅದೇ ಹಳೆ ಸಿಲೆಬಸ್ ಬರ್ತಾರೆ. ನೀವು ಅಲ್ಲಿ ಅವ್ರ ಹಿಂಬಾಲಿಸಿ ಅವ್ರ ಬಾಲಂಗುಚ್ಚಿ ಆಗಿದ್ರಿ ಅಂತ ಇವ್ರನ್ನ ಟೇಕೆ ಮಾಡೋದು ಅಲ್ಲ. ಏನಾಗಿದೆ ಅಂದ್ರೆ, ನಾವು ಇದನ್ನ ಒಂದು ರಾಜಕೀಯ ಪಕ್ಷ ಅಂತ ಆಗ್ಲಿ, ಆಂದೋಲನ ಅಂತ ಆಗ್ಲಿ ನಾನಂತೂ ನೋಡೋದಿಲ್ಲ ಇದನ್ನ. ನಾನು ನೋಡೋದು ಇದನ್ನ ಯುವ ಜನತೆಯ ಮನಸ್ಸಲ್ಲಿ ಇದ್ದಂತ ಸಿಟ್ಟು, ಆ ಸಿಟ್ಟಿನ ಇದು ಅಭಿವ್ಯಕ್ತಿ. ಇದಕ್ಕೆ ಇದನ್ನು ನೀವು ತುಚ್ಛವಾಗಿ ಕಾಣೋದಾಗ್ಲಿ, ಇದಕ್ಕೆ ನೀವು ಅವಮಾನ ಮಾಡೋದಾಗ್ಲಿ ಮಾಡಿದ್ರೆ ನಿಮಗೆ ಒಳ್ಳೇದಲ್ಲ ಅಷ್ಟೇ. ಯಾಕಂದ್ರೆ ನನ್ನ ಮುಂದಿನ ಪೀಳಿಗೆಯ ಬಗ್ಗೆ ನನಗೆ ಕಾಳಜಿ ಇರಲೇಬೇಕಾಗತ್ತೆ. ಏನಾಗಿದೆ, ನನಗೆ 56 ಈಗ. ನನಗೆ ಒಂದು ಓದು ಬರ ಕಲಿಯುವ ಅಷ್ಟೊತ್ತಿಗೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಇವೆಲ್ಲ ದೇಶದಲ್ಲಿ ನಡೀತಾ ಇತ್ತು. ದ್ಯಾಟ್ ಬಿಲ್ಡ್ಸ್ ಅ ಪೊಲಿಟಿಕಲ್ ನ್ಯಾರೇಟಿವ್ ಇನ್ ಯುವರ್ ಹೆಡ್. ನಿಮಗೆ ಒಂದು ಯುವಕರ ಮನಸ್ಸಲ್ಲಿ ಒಂದು ಪೊಲಿಟಿಕಲ್ ನ್ಯಾರೇಟಿವ್ ಬಿಲ್ಡ್ ಆಗ್ತಾ ಹೋಗ್ತದೆ. ಅದು ಹೋಗಿ ಮುಂದೆ ನಾವು ಮತದಾನ ವಯಸ್ಸಿಗೆ ಬಂದಾಗ ನಾವೊಂದು ತೀರ್ಮಾನ ತಗೊಳ್ತೇವೆ. ಇದು ರಾಜಕೀಯ ಕಥನಗಳು ಬೇಕಾಗ್ತದೆ. ಈಗೇನಾಗಿದೆ, ಲೆಟ್ಸ್ ಅಸ್ಯೂಮ್ 2013-14 ಯಾವನೋ ಒಬ್ಬ ಹುಡುಗ 7-8ನೇ ಕ್ಲಾಸಲ್ಲಿ ಇರ್ತಾನೆ. ಈಗ ಅವನೇನಾಗಿದ್ದಾನೆ, ಈಗ ಡಿಗ್ರಿ ಮಾಡಿ ನಿರುದ್ಯೋಗಿ ಆಗಿದ್ದಾನೆ. ಅವನಿಗೆ ಏನ್ ನ್ಯಾರೇಟಿವ್ ಕಟ್ಟಿ ಬೆಳೆಸ್ಬಿಟ್ರಿ ನೀವು? ಇದೊಂದು ಕಳ್ಳರ ಪಕ್ಷ ಕಾಂಗ್ರೆಸ್, ಅದು ಸಕಾರಣ ಆಗ್ಲಿ ಯಾವುದೇ ಆಗಿರ್ಲಿ, ಅದೊಂದು ಚಳವಳಿ ಮಾಡಿದ್ರೆ, ಅಣ್ಣಾ ಹಜಾರೆ ಚಳವಳಿ ಮಾಡಿದ್ರೆ, ಇನ್ನೊಂದಾಯ್ತು ಮತ್ತೊಂದಾಯ್ತು. ಒಟ್ಟಾರೆಯಾಗಿ ಕಾಂಗ್ರೆಸ್ ಇಂದ ಈ ದೇಶಕ್ಕೆ ಏನೂ ಆಗಿಲ್ಲ, ಇಲ್ಲಿವರೆಗಿನ ಸರ್ಕಾರಗಳು ಏನನ್ನೂ ಮಾಡಿಲ್ಲ, ನಾವು ನಿಮ್ಮನ್ನ ಕಾಪಾಡ್ತೇವೆ ಅಂತ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಬಂದ್ರಿ. ಕೊನೆಗೇನಾಯ್ತು, ನಿರುದ್ಯೋಗ ಬಂದಾಗ ಇಲ್ಲ ನಿರುದ್ಯೋಗ ಇಲ್ವಾ, ನೀವು ಗಟಾರಲ್ಲಿ ಗ್ಯಾಸ್ ಬರ್ತದೆ ಪಕೋಡ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರಿ. ಈಗ ಎಣ್ಣೆ ಕಡಿಮೆ ಹಾಕಿ ಅಂತ ಹೇಳ್ತಿದ್ರು ಅದಕ್ಕೇನೆ. ಈಗ ಏನಂದ್ರೆ, ನೀವು ಯು ಆರ್ ರಿಯಲಿ ಇನ್ಸಲ್ಟಿಂಗ್ ದ ಯೂತ್. ಒಬ್ಬ ಈಗ ಏನು ಕೇಳ್ತಿದ್ದಾನೆ, ನಮ್ಮ ಸೂರ್ಯಕಾಂತ್ CJI ಏನ್ ಹೇಳಿದ್ರು ಕೋರ್ಟಲ್ಲಿ, ಫೇಕ್ ಡಿಗ್ರಿಗಳ ಬಗ್ಗೆ ಮಾತಾಡ್ತಾ ಈ ಮಾತು ಹೇಳಿದ್ದವರು.
ಫೇಕ್ ಡಿಗ್ರಿಗಳನ್ನ ಇಟ್ಕೊಂಡು ವಕೀಲರು ಆಗ್ಬಿಡ್ತಾರೆ, ಮಾಧ್ಯಮಕ್ಕೆ ಹೋಗ್ತಾರೆ, RTI ಆಕ್ಟಿವಿಸ್ಟ್ ಆಗ್ಬಿಡ್ತಾರೆ ಎಲ್ಲ ಹೇಳಿದ್ರು. ಅದು ಒಂದು ಮಟ್ಟಿಗೆ ಆ ಸಂದರ್ಭದಲ್ಲಿ ಸರಿ ಅನ್ಸಿದ್ರು ಕೂಡ ಅದು ಹೊರಗಡೆ ಬಂದಾಗ ಅದು ಬೇರೆ ಅರ್ಥನೇ ದನಿನೇ ಬೇರೆ ಅನ್ಸುತ್ತೆ. ಯಾಕೆಂದ್ರೆ ಈ ದೇಶದ ಪ್ರಧಾನಮಂತ್ರಿ ಡಿಗ್ರಿ ಫೇಕ್ ಒರಿಜಿನಲ್ ನಮ್ಗೆ ಗೊತ್ತಿಲ್ಲ, ಇನ್ನು ಪತ್ತೆನೇ ಎತ್ತಿಲ್ಲ ನಮ್ಗೆ. ಅದನ್ನ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಮಿತ್ ಶಾ ಅವರು ಬಂದು ತೋರಿಸಿದ್ರು, ಡಿಗ್ರಿ ನಮ್ಮ ಪ್ರಧಾನಮಂತ್ರಿ MA ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅಂತ. ಅದಕ್ಕೆ RTI ಹಾಕಿದ್ರೆ RTI ತಗೊಳ್ಳೋದಿಲ್ಲಂತೆ. RTI if applied to Gujarat University, they don't admit RTI on that issue. ಇಲ್ಲ. ಮತ್ತೆ ಆ ಇಡೀ ಸರ್ಟಿಫಿಕೇಟ್ 108 ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದಾವೆ. ಯೂನಿವರ್ಸಿಟಿ ಅವ್ರ ಹೆಸರಲ್ಲ, ಯೂನಿವರ್ಸಿಟಿ ಕನ್ವೊಕೇಶನ್ ಮಿಸ್ಟೇಕ್ ಇದಾವೆ. ಸೊ ಹೀಗೆಲ್ಲ ಇರ್ಬೇಕಾದ್ರೆ ಯಾರು ಫೇಕು ಯಾರು ಒರಿಜಿನಲ್ ಅನ್ನೋದೇ ಇವತ್ತು ಇದಾಗ್ಬಿಟ್ಟಿದೆ. ಮತ್ತೆ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಾವು ತುಚ್ಛವಾಗಿ ಮಾತಾಡೋದಾಗ್ಲಿ ಇನ್ನೊಂದಾಗ್ಲಿ ಅಲ್ಲ. 2013-11 ಶುರು ಆಗಿದೆ ಇದು. ಅವಾಗಿಂದ ಇಲ್ಲಿವರೆಗೂ ಅಥವಾ ಬಿಜೆಪಿ ಅಧಿಕಾರಕ್ಕೆ ಬರೋವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂತ ಮಾರ್ಫ್ಡ್ ವಿಡಿಯೋಗಳು, ಮಹಾತ್ಮ ಗಾಂಧಿ ಯಾರೋ ಹುಡುಗಿ ಜೊತೆ ಡಾನ್ಸ್ ಮಾಡೋದನ್ನ ನೋಡಿದ್ದೇವೆ, ಏನೇನೋ ಮಾಡಿ ಏನೇನೋ ಕಥೆಗಳನ್ನ ಬಿಡೋದಿಲ್ಲ. ಅದೆಲ್ಲ ತೋರಿಸಿ ಏನನ್ನು ಸಾಧಿಸಿದ್ರಿ? ಅಧಿಕಾರ ಬಂತು, ಅಧಿಕಾರಕ್ಕೋಸ್ಕರ ಮಾಡಿದ್ರ? ಸರಿಯಪ್ಪ, ಅಧಿಕಾರ ಬಂದಾದ್ಮೇಲೆ ಏನ್ ಮಾಡಿದ್ರಿ? ನೀವು ಇಲ್ಲಿನ ಮಾಧ್ಯಮಗಳನ್ನ ನೀವು ನಿಮ್ಮ ಸಾಕು ನಾಯಿಗಳ ತರ ಮಾಡ್ಕೊಂಡ್ಬಿಟ್ಟಿದ್ರಿ. ಮಾಧ್ಯಮದ ನಂಬರ್ 1 ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನಂಬರ್ 1 ದೇಶದ ನಾರ್ವೇನಲ್ಲಿ ಪ್ರಶ್ನೆ ಕೇಳಿದ್ರೆ ಅವ್ರೂ ಹಾಗೆ ಪಾಠ ಹೇಳಕ್ ಶುರು ಮಾಡ್ತಾರೆ. CBI ಕೂತ್ಕೊಂಡು ಆ ಮಹಿಳೆಗೆ ಪಾಠ ಹೇಳ್ತಾರೆ. ನೀವು ಭಾರತೀಯ ಇತಿಹಾಸ ಮತ್ತು EPS ಸಿಲೆಬಸ್ ಓದಿಸ್ಬಿಟ್ರು ಅವ್ರಿಗೆ ಒಂದು 20 ನಿಮಿಷದ ಇದರಲ್ಲಿ ಬ್ರೀಫಿಂಗ್ ಅಲ್ಲಿ. he gave entire EPS syllabus to that press journalist. ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ ಅನ್ಬಿಟ್ರು. ಅದೇನೇ ಅಲ್ಲ ರೀ, ನಿಮ್ಗೆ ಎಲ್ಲವೂ ಕಾನ್ಸ್ಪಿರಸಿ ತರ ಕಾಣ್ತಾ ಇದೆ. ಈಗ ಯುವಕರ ನಿರುದ್ಯೋಗ, ಭಾರತದಲ್ಲಿ ಐತಿಹಾಸಿಕ ನಿರುದ್ಯೋಗ ಇದೆ ಇವತ್ತು, ಮತ್ತು ಭಾರತದ ಆರ್ಥಿಕ ಸಂಕಷ್ಟ ಇದೆ. ನೀವೇ ಹೇಳ್ತಿದ್ದೀರಿ ಕಡಿಮೆ ಎಣ್ಣೆ ಊಟ ಮಾಡಿ, ನಿಮ್ಮ ತೈಲ ವಾಹನಗಳಿಗೆ ಕಡಿಮೆ ಉಪಯೋಗಿಸಿ, ನೀವು ಫಾರಿನ್ ಟೂರ್ ಹೋಗ್ಬೇಡಿ, ಚಿನ್ನ ಖರೀದಿ ಮಾಡಬೇಡಿ ಅಂತ ನೀವೇ ಹೇಳ್ತಿದ್ದೀರಿ. ನೀವು ಹೋಗಿ ಮೆಲನಿ ಚಾಕ್ಲೇಟ್ ಕೊಟ್ಟು ಅಲ್ಲಿ ರೀಲ್ಸ್ ಮಾಡ್ತೀರಿ ಹಲ್ಕಿಸ್ಕೊಂಡು. ಅಲ್ಲ, ಆ ಚಾಕ್ಲೇಟ್ ಬಗ್ಗೆ ನೀವು ಸಮಸ್ಯೆ ಅಲ್ಲ. ಅದೇ ಚಾಕ್ಲೇಟ್ ಅಲ್ಲಿ ಎಷ್ಟು ಇಂಪೋರ್ಟೆಡ್ ಐಟಮ್ಸ್ ಇದೆ. ಆ ಚಾಕ್ಲೇಟ್ ಪಾಮ್ ಆಲಿವ್ ಆಯಿಲ್ ಎಷ್ಟು ಇಂಪೋರ್ಟ್ ಮಾಡ್ಕೋತೀರಿ ನೀವು? ಆ ಚಾಕ್ಲೇಟ್ ಬರುವಂತ ಕೋಕಾ ಎಷ್ಟು ಇಂಪೋರ್ಟ್ ಮಾಡ್ಕೋತೀರಿ? ನಿಮ್ಮ ಚಾಕ್ಲೇಟ್ ಎಕ್ಸ್ಪೋರ್ಟ್ ಎಷ್ಟಿದೆ, ಇಂಪೋರ್ಟ್ ಎಷ್ಟಿದೆ? ಏನು ಪ್ರಮೋಟ್ ಮಾಡ್ತಿದ್ದೀರಿ ನೀವು? ಅಂದ್ರೆ ನೀವು ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳೋರು ಅಥವಾ ತೈಲ ಕಡಿಮೆ ಮಾಡಿ ಅಂತ ಹೇಳೋರು ಚಾಕ್ಲೇಟ್ ಕಡಿಮೆ ತಿನ್ನು ಅಂತ ಹೇಳಬೇಕಲ್ಲ. ಬಿಕಾಸ್ ಇಟ್ ಇಸ್ ಇಂಪೋರ್ಟ್ ಇಂಟೆನ್ಸಿವ್. ಏನನ್ನ ಮಾತಾಡ್ಕೊಟ್ಟಿದ್ದು ಇದೆಲ್ಲ ಹುಡುಗರಿಗೆ ಹುಚ್ಚು ಅಂತ ತಿಳ್ಕೊಂಡಿದ್ದಾರೆ. ಯುವಕರು ಎಲ್ಲ ವಿಚಾರಕ್ಕೆ ಎಲ್ಲ ಒಂದ್ ಕಡೆ ಬಿಜೆಪಿ ಪ್ಯಾನಿಕ್ ರಿಯಾಕ್ಷನ್ ಕೊಡ್ತಾ ಇದೆಯಾ ಅಂತ ಇದಕ್ಕೆ ಕಾಕ್ರೋಚ್ ವಿಚಾರಕ್ಕೆ? ಯಾಕಂದ್ರೆ ಈ ಎಕ್ಸ್ ಅನ್ನ ನೀವು ನಿರ್ಬಂಧ ಇರೋದೆಲ್ಲ ಮಾಡೋದ್ರಿಂದ ಈಗ ಭಯ ಪಟ್ಬಿಡ್ತಾ ಬಿಜೆಪಿ. ಅಲ್ಲ, ಏನಾಗಿದೆ ಅಂದ್ರೆ ಯಾಕೆ ಬಿಜೆಪಿ ಭಯ ಪಡ್ತಿದೆ ಅಂದ್ರೆ ಇದು ಆಗ್ಲೇ ಅವ್ರ ಸಿಲೆಬಸ್ ಆಚೆ ಇದೆ. ಹೌದು, ಇಟ್ ಹಸ್ ಗಾನ್ ಬಿಯಾಂಡ್ ದರ್ ಕಂಟ್ರೋಲ್. ಬಿಜೆಪಿಯ ಕಳೆದ 12 ವರ್ಷಗಳ ನೀವು ನಡವಳಿಕೆ ನೋಡ್ಬಿಟ್ರೆ ದೇ ಆರ್ ಕಂಟ್ರೋಲ್ ಫ್ರೀಕ್ಸ್. ಎಲ್ಲವನ್ನು ಕಂಟ್ರೋಲ್ ಮಾಡಬೇಕು, ಅವ್ರಿಗೆ ಮಾಧ್ಯಮ ಕಂಟ್ರೋಲ್ ಮಾಡಬೇಕು, ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡಬೇಕು. ಎಲ್ಲರೂ ಅವ್ರ ವಿರುದ್ಧ ಮಾತಾಡೋದು ದೇಶದ್ರೋಹಿಗಳು. ಪ್ರಧಾನಮಂತ್ರಿಗಳಿಗೆ, ಅಮಿತ್ ಶಾ ಅವರಿಗೆ, ಗೃಹಮಂತ್ರಿಗೆ ಏಕವಚನ ಮಾತಾಡಿದ್ರೆ ಇಷ್ಟು ಅವಮಾನ ಆಗುತ್ತೆ. ಮನಮೋಹನ್ ಸಿಂಗ್ ಯಾವ ಭಾಷೆಯಲ್ಲಿ ಮಾತಾಡಿದ್ರಿ ನೀವು? ಸೋನಿಯಾ ಗಾಂಧಿ ಯಾವ ಭಾಷೆಯಲ್ಲಿ ಮಾತಾಡಿದ್ರಿ? ಅಂದ್ರೆ ಏನಾಗಿದೆ ಇಲ್ಲಿ, ಒಂದು ಡಬಲ್ ಸ್ಟ್ಯಾಂಡರ್ಡ್, ಇನ್ನೊಂದು ಇವ್ರು ಮಾತಾಡಿದ್ದೆ ಸರಿ, ಇವ್ರ ವಿರುದ್ಧ ಮಾತಾಡೋರೆಲ್ಲ ದೇಶದ್ರೋಹಿಗಳು. ಅದ್ರ ಜೊತೆಗೆ ಇವೆಲ್ಲ ನೆರೆಟಿವ್ ಕೂಡ ಕ್ಷಮೆ ಮಾಡ್ತಿದ್ರು ಯುವಕರು. ನೀವು ಅವ್ರಿಗೆ ಉದ್ಯೋಗ ಕೊಟ್ಟಾಗ, ನೀವು ಅವ್ರಿಗೊಂದು ಜೀವನೋಪಾಯ ಕೊಟ್ಟಾಗ ಅದನ್ನೂ ಕೊಡೋದಿಲ್ಲ. ಅವ್ರು ಫೇಕ್ ಡಿಗ್ರಿ ಅಂತ ಹೇಳ್ತೀರಿ, ಅವ್ರ ಡಿಗ್ರಿನೂ ಕೊಡ್ತೀರಿ, ಉದ್ಯೋಗನೂ ಕೊಡೋದಿಲ್ಲ. ಆಮೇಲೆ ಅವ್ರಿಗೆ ಆರ್ಥಿಕ ಹಿಂಜರಿತ ಇರೋ ಸಹಾಯನೂ ಇಲ್ಲ. ಮತ್ತೆ ಅವ್ರಿಗೆ ಇದರ ಮೇಲೆ ಅವ್ರಿಗೊಂದು ಕಾಕ್ರೋಚ್ ಅನ್ನೋದು. ಹೌದು ತಪ್ಪ, ನಾವು ಕಾಕ್ರೋಚ್ ಅಂತ ಹೌದು, ನಾವು ಕಾಕ್ರೋಚ್ ಒಳಗಾದ್ರೆ ಹೌದು, ನಾನು ಕಾಕ್ರೋಚ್. ಈಗ ನಾನು ಕಾಕ್ರೋಚ್ ಸೃಷ್ಟಿ ಮಾಡಿದ್ ಯಾರು? ಈ ಯುವಕನನ್ನ ಕಾಕ್ರೋಚ್ ಆಗಿ ಸೃಷ್ಟಿ ರೂಪಾಂತರ ಮಾಡಿದ್ ಯಾರು? ವ್ಯವಸ್ಥೆ. ಫ್ರಾನ್ಸ್ ಕಾಫ್ಕಾ ಒಂದು ಕಾದಂಬರಿ ಇದೆ, ಮೆಟಮಾರ್ಫೋಸಿಸ್ ಅಂತ. ಅದ್ರಲ್ಲಿ ಯುವಕ ಕಾಕ್ರೋಚ್ ಆಗ್ಬಿಡ್ತಾನೆ. ಅವನು ಕಾಕ್ರೋಚ್ ಆದ್ಮೇಲೆ ಆತನ ಸಮಾಜ ಮತ್ತು ಕುಟುಂಬವನ್ನು ಹೇಗೆ ಟ್ರೀಟ್ ಮಾಡುತ್ತೆ ಅನ್ನೋದು ಒಂದು ದೊಡ್ಡ ಇಂಟ್ರೆಸ್ಟಿಂಗ್ ಕಾದಂಬರಿ ಅದು. ಆ ಒಬ್ಬ ಯುವಕನನ್ನ ಕಾಕ್ರೋಚ್ ಮಾಡಿದ, ಮೆಟಮಾರ್ಫೋಸಿಸ್ ಮಾಡಿದ ಯಾರು ಆರೋಪಿ? 12 ವರ್ಷ ಸರ್ಕಾರ ನಡೆಸಿದವರ, ಅಥವಾ 12 ವರ್ಷ ಪ್ರಶ್ನೆ ಕೇಳದೆ ಸುಮ್ಮನೆ ಕೂತಂತವ್ರ, ಅಥವಾ 12 ವರ್ಷ ಇದೆಲ್ಲವೂ ಆಗ್ತಾ ಇದ್ರು ಕೂಡ ಆ ಪಕ್ಷದಲ್ಲಿ ಇದ್ದುಕೊಂಡು, ಸರ್ಕಾರದಲ್ಲಿ ಇದ್ದುಕೊಂಡೆ ಎಚ್ಚರದ ಗಂಟೆಗಳನ್ನ ಕೇಳಿಸದೆ ಹೋದವರ? ಯಾರು ಕಾರಣ? ಇದನ್ನ ಪ್ರಶ್ನೆ ಕೇಳ್ತಿದ್ದಾರೆ. ಇದು ರಾಜಕೀಯ ಪಕ್ಷ ಆಗುತ್ತೋ, ನಾಳೆ ಚುನಾವಣೆ ಗೆಲ್ತೋ, ಅದು ಬೇರೆ ವಿಚಾರ. ನಾವು ಮುಖ್ಯವಾಗಿ ಗೌರವಿಸಬೇಕಾದ ಅಥವಾ ನಾನು ನಿಲ್ಬೇಕಾದ್ದು ಯುವಕರ ಸಿಟ್ಟಿನ ಜೊತೆಗೆ. ಅವ್ರು ಏನೇ ಮಾಡ್ಕೊಳ್ಳಿ, ಅದೊಂದು ಪಕ್ಷ ಮಾಡ್ಕೋತಾರೆ, ಮತ್ತೊಂದು ಮಾಡ್ಕೋ, ಅವ್ರ ಸಿಟ್ಟು ಬಂದಿದೆ, ಆ ಸಿಟ್ಟಿಗೆ ನಾನು ಅವಮಾನ ಮಾಡಬಾರ್ದು.
ನನಗೆ ಸ್ವಲ್ಪ ಮೆಚುರಿಟಿ ಅನ್ನೋದಿದ್ರೆ ಅವ್ರು ಕರೆದು ಕೂರಿಸ್ಕೊಂಡು ಸಾಂತ್ವನದ ಸಮಾಧಾನದ ಮಾತಾಡಬೇಕು. ಅವ್ರಿಗೆ ಇನ್ನೂ ಅವ್ರನ್ನ ರೊಚ್ಚಿಗೆಬ್ಸೋದಲ್ಲ. ಈ ಮೆಚುರಿಟಿ ಎಲ್ಲೂ ಕಾಣ್ತಾ ಇಲ್ಲ ನನಗೆ. ಆಮೇಲೆ ಇದೊಂದು ಆಡಳಿತ ಪಕ್ಷ ಎಂತ ಎಚ್ಚರದ ಗಂಟೆನೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಎಚ್ಚರದ ಗಂಟೆ ವಿರೋಧ ಪಕ್ಷಗಳಿಗೆ. ನೀವು ದೊಡ್ಡ ದೊಡ್ಡ ವಿಚಾರಗಳು ನಡೆದು ಇಲ್ಲಿ ರಫೇಲ್ ವಿಚಾರದಾಯ್ತು, ಎಲೆಕ್ಟ್ರಲ್ ಬಾಂಡ್ಸ್ ಆಯ್ತು, ಡಿಮಾನಿಟೈಸೇಷನ್ ಆಯ್ತು, ಈ ಮಟ್ಟದ ಒಂದು ದೊಡ್ಡ ಚಳವಳಿ ಕಟ್ಟಕ್ಕೆ ನಿಮ್ಗೆ ಯಾಕಾಗ್ಲಿಲ್ಲ? ಹುಡುಗರಷ್ಟು ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ. ಮಾತಾಡ್ತೀನಿ. ಇರೋ HIT ಪಾರ್ಟಿ ಹಿಟ್ ಪಾರ್ಟಿಯಿಂದ ಜಗದೀಶ್ ಚಂದ್ರ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ. ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿ ವಿಚಾರನೇ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸಿರೋದು ಇಡೀ ದೇಶದಾದ್ಯಂತ. ಒಂದ್ ಕಡೆ ಬಿಜೆಪಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಬಂಧ ಇರೋದಕ್ಕೆ ಟ್ರೈ ಮಾಡುತ್ತೆ, ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಈ ಹೋರಾಟ ಅಭಿಯಾನ ಅಥವಾ ಅಜೆಂಡಾ ಈ ಮೂರು ಆಂಗಲ್ ನಲ್ಲೂ ನೋಡೋದಾದ್ರೆ ನಿಮ್ಗೇನ್ ಅನ್ಸುತ್ತೆ? ಸರಿ, ಈಗ ನಾವು ಹಿಂದೆ ನಾನು ಅಫ್ಜಲ್ ನಾವು ಅದನ್ನ ಸರಿಯಾದ ಸಮರ್ಥನೆ, ನಾನು ನಗರ ನಕ್ಸಲ್ ಅದನ್ನ ಸಮರ್ಥವಾಗಿ ಎದುರಿಸಿದ್ದೆ. ಓಕೆ, ನಾನು ಗೌರಿ ಸಮರ್ಥವಾಗಿ ಎದುರಿಸಿದ್ದೆ. ನಾನು ಜಿಲ್ಲೆ ಅಂತ ಅಂದಾಗ ಸಮರ್ಥವಾಗಿ ವಿವರಿಸ್ತೇವೆ. ನಾವು ಇವತ್ತು ಏನು ನಮ್ಮ ಹಿಟ್ಟು ಮತ್ತು ಲಕ್ಷ್ಮಣ ಅಭಿಯಾನ ಇದೆ ಅದ್ರ ಮುಖಾಂತರ ಸಮರ್ಥವಾಗಿ ಎದುರಿಸ್ತೇವೆ. ಯಾಕಂತಂದ್ರೆ ಅವರ ಸುಳ್ಳು ಆರೋಪಗಳಿಗೆ ಸರಿಯಾದ ದಾಖಲೆ ಇವತ್ತಿನ ಏನು ಎಲ್ಲವೂ ಸಿಗುತ್ತೆ. ತಾವು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಈ ಅಭಿಯಾನಕ್ಕೆ ನೀಡುವವರು ಯಾವ ಹೆಚ್ಚು ವರದಕ್ಷಿಣೆ ನಾವು ನಿರ್ದಿಷ್ಟವಾಗಿ ಅಂತ ಹೇಳೋದಿಲ್ಲ, ಆದ್ರೆ ಅದನ್ನ ಅವ್ರು ಅರ್ಥೈಸ್ಕೋಬೇಕು. ಬಟ್ ಅವ್ರು ಯಾವ ಕಡೆಯಿಂದ ಜಗದೀಶ್ ಅವರೇ, ನಾನು ನಿಮ್ಮನ್ನ ಮತ್ತೊಮ್ಮೆ ಮಾತನಾಡಿಸ್ತೀನಿ. ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ, ನಿಮ್ಮ ಮಾತು ಕೇಳಿಸ್ತಿಲ್ಲ. ನಾನು ಮತ್ತೊಮ್ಮೆ ಮಾತಾಡಿಸ್ತೀನಿ. ಚಂದ್ ಪಾಷಾ ಸರ್, ಮಾತಾಡ್ತಾ ಇದ್ದೀರಿ ನೀವು. ಈಗ ಈ ಇಷ್ಟೊಂದು ಪ್ಯಾನಿಕ್ ಆಗೋ ಅವಶ್ಯಕತೆ ಇತ್ತ ಬಿಜೆಪಿ ನಿರ್ಬಂಧ ಇರೋದು ಅನ್ನೋದು ಒಂದು. ಜೊತೆಗೆ ಬಿಜೆಪಿ ಕಡೆಯಿಂದನೂ ಒಂದು ತಪ್ಪಾಗಿತ್ತು. ಏನಂತಂದ್ರೆ ಆ ಫಾಲೋವರ್ಸ್ಗಳು ಫೇಕ್ ಫಾಲೋವರ್ಸ್ ಅಂತ ಹೇಳಕ್ ಹೋಗಿ ಒಂದು ಟ್ವೀಟ್ ಮಾಡ್ತಾರೆ ಬಿಜೆಪಿ ಬೆಂಬಲಿಗರು, ರಿಷಿ ಬಗ್ರಿ ಅವರು. ಅದರಲ್ಲಿ ಪಾಕಿಸ್ತಾನದಲ್ಲಿಂದನೇ ಸುರೇಶ್ ಕುಮಾರ್ ಅವರು ಅದನ್ನ ರೀಟ್ವೀಟ್ ಮಾಡ್ತಾರೆ. 49% ಏನೋ ಪಾಕಿಸ್ತಾನದವರು ಫಾಲೋವರ್ ಇದ್ದಾರೆ ಅಂತ. ಆಮೇಲೆ ಅವರು ಈ ಕಾಕ್ರೋಚ್ ಜನತಾ ಪಾರ್ಟಿ ಸ್ಥಾಪನೆ ಮಾಡಿದ್ರಲ್ಲ ಇನ್ಸ್ಟಾಗ್ರಾಮ್, ಅಭಿಜಿತ್ ಅವರು ರಿಯಲ್ ಆಗಿ ಇನ್ಸೈಟ್ಗಳನ್ನ ಪೋಸ್ಟ್ ಮಾಡ್ತಾರೆ. ಅದರಲ್ಲಿ 94 ಇಂಡಿಯನ್ಸ್ಗಳೇ ಇರ್ತಾರೆ ಅವರು. ಸೊ ಈ ರೀತಿಯಾಗಿ ಏನೋ ಮಾಡೋದಕ್ಕೆ ಹೋಗಿ ಬಿಜೆಪಿನೇ ತಗಲಾಕೊಂಡ್ರು ಅಂತ ನೀವೇನ್ ಹೇಳ್ತೀರಿ ಅದ್ರ ಬಗ್ಗೆ? ಸರ್, ನಾನು ಪ್ರಾರಂಭದಲ್ಲೇ ಹೇಳಿದೆ, ಇದನ್ನ ರಾಜಕೀಯವಾಗಿ ನೋಡೋದು ಬೇಡ ಅಂತಾನೆ ನಾನು ಹೇಳಿದೆ. ರಾಜಕೀಯವಾಗಿ ಅಲ್ಲ, ಈ ವಿಷಯ ತಿಳ್ಕೋಬೇಕು. ಯಾವ ವಿಚಾರದ ಮೇಲೆ ರಾಜಕೀಯವಾಗಿ ಮಾತಾಡಬೇಕು, ಯಾವ ವಿಚಾರದ ಮೇಲೆ ಜನರಲ್ ಆಗಿ ಮಾತಾಡಬೇಕು ಅಂತ. ಇದು ಯುವಕರ ಆಕ್ರೋಶ ಅಂತ ಹೇಳಿದೆ ನಾನು. ಹೌದು. ಈಗ ನಾವು ಕಾಂಗ್ರೆಸ್ನವರು ಅಥವಾ ಯೂತ್ ಕಾಂಗ್ರೆಸ್ನವರು ಅಲ್ಲಿ ನಿಂತ್ಕೊಂಡು ಏನೋ ಒಂದು ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಿ ಅಂತ ಹೇಳಿದ ತಕ್ಷಣನೇ ನಾವು ಆ ಯುವಕರ ಭಾವನೆಗಳಿಗೆ ಸ್ಪಂದಿಸಿದೀವಿ. ನೀವು ಸ್ಪಂದಿಸಿ, ನಿಮ್ಗೆ ಇಷ್ಟ ಇದ್ರೆ, ಇಷ್ಟ ಇಲ್ಲ ಅಂದ್ರೆ ಬಿಡಿ. ಇಷ್ಟು ಬೃಹದಾಕಾರವಾಗಿ ಇಡೀ ಭಾರತ ದೇಶದಲ್ಲಿ ಅಷ್ಟು ರಾಜ್ಯದಲ್ಲಿ ಇದ್ದೀವಿ ಅಧಿಕಾರ ಅಂತ ಹೇಳ್ತಿರಲ್ಲ ಸ್ವಾಮಿ. ದಿಢೀರ್ ಅಂತ ಹೇಳಿದ್ರೆ ಇಂಥ ಆಯಾರಾಮ್ ಗಯಾರಾಮ್ ಅಂತ ಹೇಳಿದ್ರಿ. ಆಯಾರಾಮ್ ಗಯಾರಾಮ್ಗೆ ಭಯ ಬಿದ್ಬಿಟ್ಟು ಯಾಕೆ ಅವ್ರನ್ನ ಬ್ಯಾನ್ ಮಾಡಿದ್ರಿ? ಏನ್ ಅಷ್ಟೊಂದು ಭಯನಾ? ನಮ್ಗೆ ಆಶ್ಚರ್ಯ ಆಗ್ತಾ ಇದೆ, ಇಷ್ಟೊಂದು ಭಯ ಇದೆಯಾ ಅಂತ. ರಾಜಕೀಯದ ಹೋರಾಟಗಳು ಬೇರೆ. ಈಗ ನಮ್ ಸ್ನೇಹಿತರು ಹೇಳಿದ್ರು, ವಿಜಯ್ ಪಕ್ಷ ಮಾಡಿದಾಗ್ಲೂ ಅಷ್ಟೇ ಅವನೇ ಗೆಲ್ಲಲ್ಲ ಅಂದ್ರು. ಆತನು ಸಾಮಾಜಿಕ ಜಾಲತಾಣದ ಮುಖಾಂತರನೇ ಬಂದಿದ್ದು. ನೇಪಾಳದಲ್ಲಿ ಏನಾಯ್ತು ಸರ್? ಯುವಕರು ಇದೇ ತರನೇ ಪ್ರತಿಭಟನೆ ಶುರು ಮಾಡಿದ್ರು. ಹೌದು. ಯಾವ ಮಟ್ಟಕ್ಕೆ ಆಯ್ತು ಅಂದ್ರೆ ಅಲ್ಲಿನ ಮಂತ್ರಿಗಳನ್ನ ರಸ್ತೆಯಲ್ಲಿ ಓಡಾಡಿಸಿ ಹೊಡೆದ್ರು. ಈಗ ಆಗ್ಬಾರ್ದು, ಇಲ್ಲ ಆಗೋದಿಲ್ಲ ಬಿಡಿ, ಆಗ್ಬಾರ್ದು ಹೇಳಿದ್ದು. ಇದು ಒಂದು ಯುವಕರ ಆಕ್ರೋಶ. ಏನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವ್ರು ಏನ್ ಹೇಳಿದ್ದಾರೆ? ಕೆಲವು ನಿರುದ್ಯೋಗ ಯುವಕರು ಅಂತ ಹೇಳಿದ್ದಾರೆ. ಕೆಲ ನಿರುದ್ಯೋಗ, ಅದು ಆ ಯುವಕರಲ್ಲಿ ಇದ್ದ ಆಕ್ರೋಶಕ್ಕೆ ನಿಜ ಅದು. ಹಾಗಾಗಿ ಆ ಯುವಕರು ಹೌದು, ನಮ್ಮ ನಿರುದ್ಯೋಗಿಗಳಾಗಿರೋದಕ್ಕೆ ತಾನೇ ನಮ್ಗೆ ಉದ್ಯೋಗ ಯಾಕೆ ಕೊಡ್ಲಿಲ್ಲ? ಯಾವುದೇ ಪಕ್ಷ ಆಗಿರ್ಬೋದು ಸರ್, ಕೇಂದ್ರದಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ನಮಗೆ ಯಾಕೆ ಉದ್ಯೋಗ ಕೊಡ್ಲಿಲ್ಲ? ಹೌದು, ನಾನು ಜಿರಳೆ ಅಂದ್ರೆ ಗೊತ್ತಾ? ಜಿರಳೆಯ ಒಂದು ಸ್ವಭಾವ ನಿಮ್ಗೆ ಗೊತ್ತಾ ಅಂತ ತೋರಿಸ್ತಾ ಇದ್ದಾರೆ. ಎಷ್ಟು ಬಿದ್ದಷ್ಟು ಮೇಲೆದ್ದೊಳ್ತೀನಿ ಅಂತ. ಕಾಕ್ರೋಚ್ ಬಿದ್ದಷ್ಟು ಮೇಲೆದ್ದೊಳುತ್ತೆ, ತಲೆ ಕಡಿದ್ರು ಕೂಡ ಅದು ಓಡುತ್ತೆ, ಒಂದಷ್ಟು ಓಡುತ್ತೆ. ಅಂತೋದ್ರಲ್ಲಿ ನೀವು ಆಯಾರಾಮ್ ಗಯಾರಾಮ್ ಅಂದ್ರೆ ಯುವಕರ ಬಗ್ಗೆ ನೀವು ಎಷ್ಟು ಕೀಳರಿಮೆ ಇಟ್ಕೊಂಡಿದ್ದೀರಿ. ಏನ್ ಮಾಡ್ಬಿಡ್ತಾರಂತನ? ಅದ್ ಬಿಟ್ಬಿಟ್ಟು ಬಾಲಂಗೋಚಿ ಅಂತೀರಿ, ಮತ್ತೊಂದು ಅಂತೀರಿ. ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಬೇಕು ಸ್ವಾಮಿ. ಮಣಿಪುರದಂತದ್ದು ಮಣಿಪುರ ಹತ್ಕೊಂಡು ಉರಿದಾಗ ನಿಮ್ಗೆ ಹೋಗಿ ಅಲ್ಲಿ ಅವ್ರನ್ನ ಫೇಸ್ ಮಾಡೋಷ್ಟು ಶಕ್ತಿ ನಿಮ್ಮಲ್ಲಿ ಇರಲಿಲ್ಲ. ಅದು ದೇಶದ ಒಂದು ಭಾಗನೇ. ಇದ್ರ ಬಗ್ಗೆ ಮಾತಾಡೋದು
ಅದ್ರ ಬಗ್ಗೆ ಮಾಡಕ್ಕಿಲ್ಲ. ನೀಟ್ ಎಷ್ಟ್ ಜನ ಸತ್ರು ಸರ್? ಎಷ್ಟ್ ಜನ ಸತ್ರು? 3 ಸಾರಿ 2014, 2024, 2016 ಒಂದು ನೀಟ್ ಪರೀಕ್ಷೆನ ನೀವು ಅದನ್ನ ಕಂಟ್ರೋಲ್ ಅಲ್ಲಿ ತಗೊಂಡು ಮಾಡಕ್ ಆಗೋದಿಲ್ಲ. ನೀವು ಯುವಕರು ಭವಿಷ್ಯದ ಜೊತೆ ಚಕ್ಕಂದ ಆಡ್ತೀರಿ, ಆ ತಂದೆ ತಾಯಿಗಳ ಜೊತೆ ಅವರ ಭಾವನೆಗಳ ಜೊತೆ ಚಕ್ಕಂದ ಆಡ್ತೀರಿ. ಇಲ್ಲಿ ಬಂದ್ಬಿಟ್ಟು ಆಯಾರಾಮ್ ಗಯಾರಾಮ್. ಎಸ್, ಮಾತಾಡ್ತೀನಿ ಒಂದು ಚಿಕ್ಕ ಬ್ರೇಕ್ ನ ಸಮಯ ಆಗಿದೆ. ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಚರ್ಚೆ ಮಾಡ್ತಾ ಇದೆ, ಚರ್ಚೆ ಮುಂದುವರಿಸ್ತೀನಿ. ಜಗದೀಶ್ ಸರ್ ಏನಾರಿದ್ರೆ, ಜಗದೀಶ್ ಸರ್ ಆಗ್ಲೇ ಮಾತಾಡ್ತಾ ಇದ್ರಿ ಈ ಜನ್ಸಿಯಾ ಹೋರಾಟ ಆಗಿರ್ಬೋದು ಅಥವಾ ಈ ಕಾಕ್ರೋಚ್ ಜನತಾ ಪಾರ್ಟಿಯ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರಿ. ಕಂಟಿನ್ಯೂ ಮಾಡಿ ಸರ್. ಸರ್, ಈ ದೇಶಕ್ಕೆ ಯಾವಾಗ ಅವಾಗೆಲ್ಲ ನಾವು ಸಾಮಾಜಿಕ ಜಾಲ ಸರ್ ಕೇಳ್ತಾ ಇದೆಯಾ ಮಾತು? ಕೇಳಿಸ್ತಾ ಇದೆ, ಮಾತಾಡಿ ಸರ್. ಮಾತಾಡಿ, ಇನ್ನೊಂದ್ಸಲ ಮಾತಾಡಿ. ಈ ದೇಶಕ್ಕೆ ಯಾವಾಗ ಇಲ್ಲಿ ಈಗ ಮೊನ್ನೆ ನಡೆದಂತ ಬಂಡೆ ಇರ್ತದೆ, ಆ ಹಿನ್ನೆಲೆಯಲ್ಲಿ ಇವತ್ತೇನು ಇವರು ಕಾಕ್ರೋಚ್ ಮಾಡ್ತಾರೋ ದೃಢವಾಗಿ ಭಾರತೀಯ ಜನತಾ ಪಕ್ಷ ಇರ್ಬೋದು ಅಥವಾ ಸಂಬಂಧಪಟ್ಟ ಈ ದೇಶದ ಇರ್ಬೋದು. ನಾವು ಜಗದೀಶ್ ಸರ್, ಸಾರಿ ಮತ್ತೊಮ್ಮೆ ಇಂಟರಪ್ಟ್ ಮಾಡ್ಬಿಟ್ಟೆ, ಅದು ನೆಟ್ವರ್ಕ್ ಇಶ್ಯೂ, ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ಮಾತನಾಡಿಸ್ತೀನಿ, ಚೆಕ್ ಮಾಡ್ತಾರೆ ನಮ್ಮ ಟೆಕ್ನಿಕಲ್ ಟೀಮ್. ಸರ್ ಒಂದು ಪ್ರಶ್ನೆ ತಾವು ಕೇಳಿದ್ದಕ್ಕೆ ಅದನ್ನು ಹೇಳೋದು ಮರೆತುಬಿಟ್ಟೆ. ಓಕೆ ಓಕೆ. ಏನು ಈ ಜಾಲತಾಣದಲ್ಲಿ ಕಾಕ್ರೋಚ್ ಪಾರ್ಟಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅವರೆಲ್ಲ ಬೇರೆ ಬೇರೆ ದೇಶದವರು ಅಂತ ಹೇಳಿ ಪರ್ಸೆಂಟೇಜ್ ವೈಸ್ ಹೇಳ್ತಾ ಇದ್ರು. ಹೌದು ಹೌದು ಸರ್, ಈಗ ನನ್ನ ಖಾತೆ ನನ್ನ ಅದು ಖಾಸಗಿತನ, ಅದ್ರಲ್ಲಿ ನಾನು ತೋರಿಸಿರ್ತೀವಿ. ನಮ್ಮ ಖಾತೆನ ದರದಲ್ಲಿ ಬಗ್ಗೆ ನೋಡೋದಕ್ಕೆ ಬೇರೆಯವ್ರಿಗೆ ಅಧಿಕಾರ ಇದೆಯಾ ಸರ್? ಇದೆಯಾ? ಓಕೆ ಓಕೆ. ಆ ಕಾಕ್ರೋಚ್ ಪಾರ್ಟಿನ ಪ್ರಾರಂಭ ಮಾಡಿದಂತವ್ರೆ ಹೇಳಿದ್ದಾರೆ ಭಾರತೀಯರು ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತ. 94%. ಏನೋ ಒಂದು ಹೇಳ್ಬಿಡೋದು ಸರ್. ಏನೋ ಪಾಕಿಸ್ತಾನ, ಬಾಂಗ್ಲಾದೇಶ ಬೇಕಿತ್ತ ಇದು ಅವ್ರಿಗೆ? ಬೇಕಾ ಸರ್ ಇದು? Okay. ಅದರಿಂದ ಹೇಳೋದ್ ಲಾಭ ಏನ್ ಸರ್ ಇದೆ? ಎಲ್ಲಿದೆ ಯಾವನಿಗೆ ಸರ್ ಗೊತ್ತಾ? ಪಾಕಿಸ್ತಾನ ಎಲ್ಲಿದೆಯೋ ನಮ್ಗೇನ್ ಸರ್ ಗೊತ್ತು? ಅದ್ ಸೇರಿಸ್ಬಿಡ್ತೀರಿ. ನುಗ್ಗಿ ಹೊಡೀರಿ ಅಂತ ನಾವು ಅವತ್ತೇ ಹೇಳಿದ್ವಿ ಯಾವ್ದೋ ಒಂದು ವಿಚಾರದಲ್ಲಿ. ಎಲ್ಲದಕ್ಕೂ ತರ್ತಿರಲ್ಲ, ಅದನ್ನ ಬಿಡಿ ಫಸ್ಟ್. ಓಕೆ ಓಕೆ. ಭಾಸ್ಕರ್, ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ ಹೇಳಿದ್ರು ಇನ್ನೊಬ್ಬರ ಅಕೌಂಟ್ ಬಗ್ಗೆ ನೋಡೋದು ಸರಿನಾ ಅಂತ ಹೇಳಿ. ನೋಡಿ, ಇಟ್ ಈಸ್ ಟೆಕ್ನಿಕಲಿ ಇಟ್ಸ್ ನಾಟ್ ಪಾಸಿಬಲ್. ಪಾಸಿಬಲ್ ಇಲ್ಲ, ಅದೇ ಕೇಳ್ತಾ ಇದ್ದೇನೆ. ಒಂದು ನಿಮಿಷ. ಓಕೆ. ಇಟ್ ಈಸ್ ದಿ ಪ್ರೆರೋಗೇಟಿವ್ ಆಫ್ ದಿ ನ್ಯಾಷನಲ್ ಗವರ್ಮೆಂಟ್. ಹೋಮ್ ಡಿಪಾರ್ಟ್ಮೆಂಟ್ಗೆ ಇವರಿಂದ ರಾಷ್ಟ್ರದಲ್ಲಿ ಭದ್ರತೆ ಸಮಸ್ಯೆ, ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನೋದು ಏನಾದ್ರೆ ಅವ್ರಿಗೆ ಮನದಟ್ಟಾದ್ರೆ ಅವರು ಯಾರನ್ನು ಕೇಳಂಗಿಲ್ಲ. ಆಯ್ತಲ್ಲ? ಈಗ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ, ಟೆರರಿಸ್ಟ್ಗಳು ಇರ್ತಾರೆ. ಅವ್ರ ಪರ್ಮಿಷನ್ ಕೇಳಿ ಅವ್ರ ಫೋನ್ಗಳನ್ನ ಮತ್ತು ಅವರ ಇಮೇಲ್ಗಳನ್ನ ಹ್ಯಾಕ್ ಮಾಡಿ ನೋಡ್ತಾರೆ ಏನೋ ಕೇಂದ್ರ ಸರ್ಕಾರ. ಇದು ಹಾಸ್ಯಾಸ್ಪದನೇ ಇರುತ್ತೆ. ನಮ್ಮ ರಾಜಕೀಯ ವಿಶ್ಲೇಷಕರು ಆಗ್ಲೇ ಚಿನ್ನ ತಗೋಬಾರ್ದು, ಮಿತವಾಗಿ ಖರ್ಚು ಮಾಡಬೇಕು ಅನ್ನೋದನ್ನ ಈ NDA ಸರ್ಕಾರದ ಮಾತ್ರ ಹೇಳಿದ್ರು. UPA ಸರ್ಕಾರದಲ್ಲಿ ಚಿದಂಬರಂ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ ಇದೇ ಮಾತನ್ನ ಹೇಳಿದ್ರು. ಅದನ್ನ ಯಾಕೆ ಅವ್ರು ಹೇಳೋದಿಲ್ಲ? ಇದರಿಂದ ಗೊತ್ತಾಗುತ್ತೆ ಕಾಂಗ್ರೆಸ್ ಡೈವರ್ಟ್ ಅಲ್ಲ, ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು. ಹಂಗಿದ್ರೆ ಮಾತಾಡ. ಆಮೇಲೆ ಬೇಗ ಮುಗಿಸಿ. ಅದು ಯುವ ಜನಾಂಗದ ಬಗ್ಗೆ ಬಹಳಷ್ಟು ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ಮಾತಾಡಿದ್ರು. ಕರ್ನಾಟಕದಲ್ಲಿರುವ ಯುವಕರು ಯುವತಿಯರು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಲ್ವಾ? 2,78,000 ಸರ್ಕಾರಿ ಹುದ್ದೆಗಳು ಪೊಲೀಸ್ ಇಲಾಖೆಯಲ್ಲಿ ಮತ್ತು ಕಂದಾಯ ಇಲಾಖೆಯಲ್ಲಿ ಖಾಲಿ ಇದೆ. ಧಾರವಾಡದಲ್ಲಿ ನಿರಂತರವಾಗಿ ಲಕ್ಷಾಂತರ ಜನ ಮಕ್ಕಳು ಬಂದಿಲ್ಲ ಇಲ್ಲಿ ಯುವಕರು ಈಗ ನಾನು ಕೇಳ್ತಾ ಇದ್ದೀನಿ ಅಫಿಷಿಯಲ್ ಆಗಿ ಇವರು ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ 2,78,000 ಹುದ್ದೆಗಳನ್ನ ಇವ್ರು ಯಾಕೆ ಫಿಲ್ ಮಾಡಿಲ್ಲ ಹೇಳಿ? 40 ಲಕ್ಷ ನಾನು ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಅಲ್ಲ ರೀ. ಬಿಜೆಪಿ ನನ್ನ ಅಭಿಪ್ರಾಯ 40 ಲಕ್ಷ ಸೇರಿಸ್ಕೊಂಡು ಈಗ ಬೇಜಾರು ಮಾಡ್ಕೋಬೇಡಿ. ಈಗ ಇದು ಆಂದೋಲನ ಅಂತ ಹೇಳಿ ತೋರಿಸ್ತಿದ್ದೀರಿ.
ಇನ್ನು 15 ದಿವಸಕ್ಕೆ ಈ ವಿಚಾರ ಏನಾದ್ರು ಇತ್ತು ಅಂದ್ರೆ ನಾನು ಸಾರ್ವಜನಿಕ ಜೀವನ ಬಿಟ್ಬಿಡ್ತೀನಿ. ನಿಮ್ ಜೀವನ ಈಗ ಎಲ್ಲ ಬೇರೆ ಎಲ್ಲ ಇವ್ರು ಸಾರ್ವಜನಿಕ ಜೀವನ ಆಯ್ತು. ಆಯ್ತು, ನೀವು ಕಾಂಗ್ರೆಸ್ನವರು ರಾಜಕೀಯ ಬಿಟ್ಟರೆ ಭಾಸ್ಕರ್ ಒಂದು ನೋಡಲು ನೀವು ವಕ್ತಾರರಾಗಿ ಮಾತಾಡಿ. ಅಲ್ಲ, ಅದು ದೇಶದಲ್ಲಿ ಯುವಕರಿಗೆ ಕೆಲಸ ಇಲ್ವಂತೆ ಒಪ್ಕೋತೀನಿ, ತಪ್ಪು. ಕಾಂಗ್ರೆಸ್ನವ್ರು ಇಲ್ಲಿ ಯಾಕೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ಕೇಳೋದಕ್ಕೆ ಅವ್ರಿಗೆ ವರ್ಷದ 2 ಕೋಟಿ ಉದ್ಯೋಗ ಎಲ್ಲಿ? ಯಾವುದು? 1 ವರ್ಷಕ್ಕೆ 2 ಕೋಟಿ ಸರ್ಕಾರಿ ಉದ್ಯೋಗ ಅಂತ ಹೇಳಿಲ್ಲ, ಉದ್ಯೋಗ ಅಂತ ಹೇಳಿದ್ದಾರೆ. ಉದ್ಯೋಗ 40 ಕೋಟಿ ಉದ್ಯೋಗ. ಈಗ ಇರಿ ಒಂದು ನಿಮಿಷ. ಬಿಹಾರದಲ್ಲಿ ಮೊನ್ನೆ ರಾಜ್ಯದ ಜನ ರಾಷ್ಟ್ರೀಯ ಜನತಾ ದಳದವರು ಲಲ್ಲು ಪ್ರಸಾದ್ ಯಾದವ್ ಮಗ ಮನೆಗೊಂದು ಸರ್ಕಾರಿ ಉದ್ಯೋಗ ಅಂತ ಹೇಳ್ದ. ಅದು ಸುಳ್ಳು ಅಂತ ಜನಕ್ಕೆ ಗೊತ್ತಿತ್ತು, ಅದಕ್ಕೆ ಅವ್ರಿಗೆ ಓಟ್ ಕೊಡ್ಲಿಲ್ಲ. ಅದೇ ರೀತಿ ಆಗುತ್ತೆ ಈ ಆಂದೋಲನ. ಇದು ರೀತಿ ಆಗುತ್ತೆ. ತಿರುಗಿದ ಏನು ತಿರ್ಗಲ್ಲ, ಅದು ಏನು ತಿರ್ಗಲ್ಲ. God bless you. ಏನು ತಿರ್ಗಲ್ಲ. ಈಗ ಏನಾಗಿದೆ ಭವಿಷ್ಯ ಗೊತ್ತಿದೆ ಇವರಿಗೆ, ಏನು ತಿರ್ಗಲ್ಲ. ಓಪನಿಂಗ್ ರಿಮಾರ್ಕ್ಸ್ ಹೇಳಿದ್ನಲ್ಲ, ಕಾಂಗ್ರೆಸ್ ಒಂದು ಬಿಜೆಪಿ ಎರಡು ಒಂದು ದೇ ಆರ್ ಫ್ರೇಮ್ ದ ಡಿಬೇಟ್ ಇನ್ ದೇರ್ ಓನ್ ಹೆಡ್. ಅವರೊಂದು ಸಿಲೆಬಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಬಿಜೆಪಿಗೆ ಅನುಕೂಲವಾಗುವಂತ ಮಾತಾಡಿದ್ರೆ ನಾನು ಕಾಂಗ್ರೆಸ್ ಪರವಾಗಿ, ಕಾಂಗ್ರೆಸ್ಗೆ ಅನುಕೂಲ ಬಿಜೆಪಿ ಪರವಾಗಿದ್ದೇನೆ. ಈ ಚಾನೆಲ್ ಬರ್ಕೊಂಡ ಒಂದು ಬೇರೆ ಚಾನೆಲ್ 1 ಗಂಟೆ ಕಾಂಗ್ರೆಸ್ ಟೀಕೆ ಮಾಡಿ ಬಂದಿದ್ದೆ ನಾನು. ಅವರು ನಿನ್ನೆ ಕೇಸ್ ಹಿಂತಕೊಂಡ್ರಲ್ಲ, ಆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಟೀಕೆ ಮಾಡಿ ಬಂದಿದ್ದಾನೆ. ಈಗ ಇದು ಸಿಲೆಬಸ್, ಇದನ್ನೇ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡಿದ್ರು. ಆ ಪತ್ರಕರ್ತಿಗೆ ಅಕ್ಕಿ ಪೂರ್ವಾಪರ ತಗೊಳ್ಳೋದು, ಪರ್ಸನಲ್ ಅಟ್ಯಾಕ್ಸ್, ಜಸ್ಟ್ ಪರ್ಸನಲ್ ಅಟ್ಯಾಕ್ಸ್. ಯಾರು ಟೀಕೆ ಮಾಡಿದ್ರೆ ಪರ್ಸನಲ್ ಅಟ್ಯಾಕ್ ಮಾಡೋದು, ಅವ್ರು ಹಿಂಗೆ ಅವ್ರ ಹಂಗೆ ಅವ್ರ ಹಂಗೆ ಹಿಂಗೆ. ಅರೆ, ಫೋಕಸ್ ಆನ್ ದ ಕ್ವಶನ್. ಈಗ ಹೇಳಿದ್ರ ಸಾರ್ವಜನಿಕ ಜೀವನ ಬಿಟ್ಟು ಬಿಡ್ತೇನೆ ಅಂತ ಹೇಳಿ, 50 ದಿನದಲ್ಲಿ ಈ ದೇಶದಲ್ಲಿ ಕಪ್ಪುವನ್ನ ಹೋಗದೆ ಹೋದ್ರೆ, 50 ದಿನದಲ್ಲಿ ಈ ದೇಶದಲ್ಲಿ ಟೆರರಿಸಂ ಕಡಿಮೆ ಆಗದೆ ಹೋದ್ರೆ, ಡಿಮಾನಿಟೈಸೇಷನ್ ಮಾಡಿದ ಸುಟ್ಟು ಹಾಕ್ಬಿಡಿ ಅಂತ ಹೇಳಿದ್ರು ಈ ಪ್ರಧಾನಮಂತ್ರಿಗಳು. ಕೇಳಿಸಿಲ್ಲಪ್ಪ. ಜರ್ನಲಿಸ್ಟ್. ಹೀಗಿರುವಾಗ ಈ ತರದ ಆವೇಶದ ಮಾತುಗಳನ್ನ ನಡೆಯೋದಿಲ್ಲ ಕೆಲಸ. ಇದೇ ಈಗ ನವೆಂಬರ್ 8ನೇ ತಾರೀಕು ದೇಶವನ್ನ ಉದ್ದೇಶಿಸಿ ಮಾತಾಡಿದ ದಿನವೇ ಹೇಳಿದಾರೆ ಅಪಚಾಸದಿಂದ ಇದು ಅಂತ. ಇದೇ ಒಂದು ಮಾತುಗಳನ್ನ ಕೇಳಿಸಿಕೊಂಡು ಯುವ ಜನತೆ ಸಿಟ್ಟಿಗೆದ್ದಿದೆ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಡು ನಾಟ್ ಇನ್ಸಲ್ಟ್ ದ ಆಂಗ್ಸ್ಟ್ ಆಫ್ ದ ಯೂತ್. ಯುವಕರ ಸಿಟ್ಟನ್ನ ಒಂದು ರಾಜಕೀಯ ಪಕ್ಷ ಆಗ್ಲಿ, ಒಂದು ಸಾಮಾಜಿಕ ಸಂಘಟನೆ ಆಗ್ಲಿ, ನಾನೊಬ್ಬ ಪತ್ರಕರ್ತ ಆಗಿ ಕೂಡ ಅಲಕ್ಷ್ಯ ಮಾಡಬಾರದು. ಬಿಕಾಸ್ ದೇ ಆರ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ. ನಾಟ್ ಓನ್ಲಿ ಜಸ್ಟ್ ಫ್ಯೂಚರ್ ಆಫ್ ದ ಕಂಟ್ರಿ, ಎಕಾನಮಿ ವೈಸ್, ಪೊಲಿಟಿಕಲ್ ವೈಸ್, ಸೋಷಿಯಲಿ ದೇ ಆರ್ ದ ಫ್ಯೂಚರ್. ಆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಆಗಿದೆ ಅಲ್ಲ ರೀ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ನೀವು ಅಧಿಕಾರಕ್ಕೆ ಬಂದಿರೋದು. ಈ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು. ಅವರ 2050 ಅವ್ರ ಬದಲಾವಣೆ ಅಲ್ಲಿ 2050 ಈಗೇನಾಗಿದೆ, ಅವ್ರ ಕೈ ಮೀರಿ ಹೋಗಿದೆ ಅಷ್ಟೇ. ಇದು ನಮ್ಮ ಕೈ ಮೀರಿ ಹೋದದ್ದೆಲ್ಲ ದೇಶದ್ರೋಹದ ಕೆಲಸ. ಇಂಥ ಕೈ ಹೋದೆಲ್ಲ ಪಾಕಿಸ್ತಾನ ಕೈವಾಡ, ಇವೆಲ್ಲ ನೆರೇಟಿವ್ಗಳನ್ನ ಕೇಳಿ ಆಗಿದೆ. ಆ ಕೇಳಿ ಬೇಸತ್ತ ಯುವಜನತೆಯ ಸಿಟ್ಟಿದು. ಆ ಒಂದು ಫೇಕ್ ಪೋಸ್ಟ್ ಬಾರಿ ಮುಖಭಂಗ ಆಗುತ್ತೆ ಸರ್ ಬಿಜೆಪಿ. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ನೀವು ಗೃಹ ಇಲಾಖೆಗೆ ಆ ಡೌಟ್ ಏನು ಹೇಳಿದ್ರಲ್ಲ, ಸಬೂಬ್ ಕೊಟ್ರಲ್ಲ, ಗೃಹ ಇಲಾಖೆಗೆ ಏನೇ ಡೌಟ್ ಇರಲಿ, ದೇ ಡು ನಾಟ್ ಹ್ಯಾವ್ ಡೈರೆಕ್ಟ್ ಆಕ್ಸೆಸ್ ಟು ಎನಿ ಇಂಟರ್ನ್ಯಾಷನಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್. They don't have. They should request them. ಆ ರಿಕ್ವೆಸ್ಟ್ ಮಾಡಿದಾಗ ಟ್ವಿಟರ್ ಹಿಂದಿನ ಸಂಸ್ಥೆ ಮಾಲೀಕ ಇದ್ರಲ್ಲ, ಅವರು they said no. ಇಟ್ ಈಸ್ ಅಗೇನ್ಸ್ಟ್ ದ ಫ್ರೀ ಸ್ಪೀಚ್ ಅಂತ ಕೊಡ್ಲಿಲ್ಲ ಅವರು, ಕೊಡ್ಬೇಕಾಗಿಲ್ಲ ಕೂಡ. ಇವತ್ತು ವಾಟ್ಸ್ಆಪ್ ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ ಮಧ್ಯೆ ಅದೇ ಕೇಸ್ ನಡೀತಾ ಇದೆ. ದೇ ಡೋಂಟ್ ಹ್ಯಾವ್ ಟು ಶೇರ್. ಯು ಕ್ಯಾನ್ ಟೆಲ್ ದೆಮ್ ಟು ಶೇರ್, ಬಟ್ ದೇ ಸೇ ಇಟ್ ಈಸ್ ಅಗೇನ್ಸ್ಟ್ ಫ್ರೀಡಮ್ ಆಫ್ ಸ್ಪೀಚ್. ಹೀಗಿರುವಾಗ ಯಾವ್ದು ಫ್ರೀಡಮ್ ಆಫ್ ಸ್ಪೀಚ್ ಆಗುತ್ತೆ, ಯಾವ್ದು ಆಂಟಿ ನ್ಯಾಷನಲ್ ಸ್ಟೇಟ್ಮೆಂಟ್ ಆಗುತ್ತೆ, ಅದನ್ನು ಸರ್ಕಾರ ಹೇಳೋದಲ್ಲ, ಅವ್ರಿಗೂ ಗೊತ್ತಿರುತ್ತೆ. ದೇ ಗಾಟ್ ಸ್ಟ್ಯಾಂಡರ್ಡ್ಸ್ ಆಫ್ ದೇರ್ ಓನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಎಸ್, ಎಕ್ಸ್ಟ್ರೀಮ್ ಕೇಸಲ್ಲಿ ಆಕ್ಸೆಸ್ ಕೊಡ್ತದೆ, ಬಟ್ ಆಕ್ಸೆಸ್ ಕೊಡಬೇಕಾದ್ದು ಎಕ್ಸ್ ಅಥವಾ ಇನ್ಸ್ಟಾಗ್ರಾಮ್ ಅವ್ರ ಮೆಟಾ, ಟುಡೇ ಇಟ್ ಇಸ್ ಮೆಟಾ.
ಈ ಆರ್ಗನೈಸೇಷನ್ಗಳು. ನೀವು ಡೈರೆಕ್ಟ್ ಆಗಿ ಹೋಗಕ್ಕೆ ಆಗೋದಿಲ್ಲ, Okay. ಆಗೋದೇನೆ ಇಲ್ಲ. Okay. ಸೊ ಹೀಗಿರುವಾಗ ನೀವು ಯಾವುದೋ ಒಂದು ಹ್ಯಾಂಡಲ್ ನ ಅದ್ರ ಅನಾಲಿಟಿಕ್ಸ್ ಹೀಗಿದೆ ಅಂತ ಹೇಳ್ಬಿಟ್ರಲ್ಲ ರಾತ್ರಿ ಏನು ಎಷ್ಟು ರಾತ್ರಿ ಅಂದ್ರೆ ಏನಾಗ್ಬಿಟ್ಟಿದೆ, ಈ 12 ವರ್ಷಗಳಲ್ಲಿ ಈ ದೇಶಕ್ಕೆ ನಾವು ಏನನ್ನ ಸುಳ್ಳು ಹೇಳೋದು ಕೇಳ್ಬಿಡ್ತಾರೆ ಇವರು ಅಂತ ಅನ್ಕೊಂಡ್ಬಿಟ್ಟಂಗಿದೆ. ಏನನ್ನ ಹೇಳೋದು ಕೇಳ್ಬಿಡ್ತಾರೆ. ಇವತ್ತಿನ ಯುವಕರು ಹಾಗಲ್ಲ, ಓಕೆ. ಇವತ್ತಿನ ಹುಡುಗರು ಆತರ ಅಷ್ಟು ಮೂರ್ಖರಲ್ಲ ಅವರು. ಅವ್ರು ದಿನ ಬೆಳಗ್ಗೆ ಸಂಜೆವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರ ಅವರು. Okay. ಅದಕ್ಕೆ ಹೇಳ್ತಾರಲ್ಲ ಕಾಕ್ರೋಚ್ ಜನತಾ ಪಾರ್ಟಿ ಹೆಡ್ ಆಫೀಸ್ ಅಲ್ಲಿ ಅಂದ್ರೆ ವೈಫೈ ಇದ್ದಲ್ಲಿ ಅಂತ. Yes, yes, ಸೊ yes. ದೇ ನೋ ಇಟ್ ವೆರಿ ವೆಲ್. Okay. ಸೊ ಅವ್ರನ್ನ ಮೂರ್ಖನಾಗಿ ಮಾಡಕ್ಕೂ ಆಗೋದಿಲ್ಲ ನೀವು. ನಿಜ ನಿಜ. ವಿನಾಯಕ್ ಅವರೇ ಹೇಳ್ತಾ ಇದ್ದೀವಿ. ಅಲ್ಲ, ನನಗೆ ಅವರು 50 ದಿನ ಎಲ್ಲಿ ಹೇಳಿದ್ದಾರೆ ಅನ್ನೋ ಮಾತನ್ನಂದ್ರು ಇರ್ಲಿ, ನಾನು ಮಾತಾಡ್ತಾ ಹೇಳಿದೆ. ನವೆಂಬರ್ 8ನೇ ತಾರೀಕು 2017ನೇ ತಾರೀಕು 17ನೇ ದಿನ ಘೋಷಣೆ ಮಾಡಿದ ದಿನವೇ ಹೇಳಿದ್ರು 50 ದಿನ ದೇದು ಅಂತ. ಮೊನ್ನೆ ಕೂಡ ಅಷ್ಟೇ ಅಮಿತ್ ಶಾ ಅವರು ಅದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಇದೆ, ಎದುರುಬೇಡಿ ನಾವಿದೀವಿ ನಾವು ನೋಡ್ಕೋತೀವಿ ಅಂತ. $130 ದಾಟುವವರೆಗೆ ಬೆಲೆ ಏರಿಕೆ ಮಾಡಲ್ಲ ಅನ್ನುವ ಹೇಳಿಕೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿತ್ತು. ಫ್ಯೂಲ್ ಒಟ್ಟಾರೆ ಪೆಟ್ರೋಲ್ ಅಥವಾ ಡೀಸೆಲ್ ಬೆಲೆ ಏರಿಕೆ ಮಾಡೋದಿಲ್ಲ ಅಂತ. 107, 108 ಇದೆ, ಆಗ್ಲೇ ಬೆಲೆ ಏರಿಕೆ ಮಾಡಿದ್ದಾರೆ. ಅವರ ಬಗ್ಗೆ ನಂಬಿಕೆಯನ್ನ ದೇಶದ ಜನ ಅಥವಾ ವಿಶೇಷವಾಗಿ ಯುವಕರು ಕಳ್ಕೊಂಡಿದ್ದಾಗೋಗಿದೆ. ಇದು ಈ ಕಾಕ್ರೋಚ್ ಹೋರಾಟಗಳೇನಿದೆಯಲ್ಲ ಇದೆಲ್ಲವೂ ಅದರ ಒಂದೊಂದು ಮೂಲಗಳಷ್ಟೇ. ಮತ್ತೊಂದು ಉದ್ಯೋಗದ ಬಗ್ಗೆ ಅವ್ರು ಹೇಳಿದ್ರು. ನಾನೊಂದು ಸಣ್ಣದಾಗಿ ಉದ್ಯೋಗ ಎಷ್ಟು ಕೊಡ್ತೀವಿ ಮತ್ತು ಅದರ ಡೀಟೇಲಿಂಗ್ ಹೋಗೋದಿಲ್ಲ. ಉದ್ಯೋಗ ಬೇಕು ಅಂತ ಹೋರಾಟಗಳು ನಡೆಯುತ್ತೆ. ದಾವಣಗೆರೆಯಲ್ಲಿ ಹೋರಾಟ, ಬಹಳ ದೊಡ್ಡ ಹೋರಾಟ ನಡೆಯುತ್ತೆ. ಅದನ್ನ ಹತ್ತಿಕ್ಕೋ ಪ್ರಯತ್ನಗಳು ನಡೀತು ಅಂತ ಶುರು ಮಾಡುವುದು ಅವರು. ಇರ್ಲಿ, ಹೌದು ಒಂದು ನಡೆದಿದೆ. ಹೌದು, ನಾನೇ ಹೇಳ್ತಿದ್ದೀನಲ್ಲ, ಹೌದು ನಡೆದಿದೆ, ಹೌದು ಇಲ್ಲ ಅಂತ ಹೇಳಿದ್ರೆ ಹುಡುಗರ ಮೇಲೆ FIR ಆಗಿದೆ. ಹೌದು ಗುರುಗಳೇ, ಕೇಳಿಸ್ಕೊಳ್ಳಿ, ಹೋರಾಟದಲ್ಲಿ ಭಾಗವಹಿಸಿಕೊಳ್ಳಿ. ಹೌದು ಹೌದು, ಗೊತ್ತು ನಮ್ಗೆ. ಮುಚ್ಚಳಿಕೆ ಬರ್ಸ್ಕೊಂಡ್ರು ಇಲ್ಲ ಅಂತ ಹೇಳಿ. ಯಾಕೆ ಯೂತ್ ಕಾಂಗ್ರೆಸ್ ಮೇಲೂ ನಡೀತಾ ಬರ್ತಿದೆ, ಪ್ರತಿದಿನ ನಡೆಯುತ್ತೆ. ನಮ್ಮ ಸರ್ಕಾರವೇ ನಮ್ಮ ಮೇಲೆ ಪ್ರತಿದಿನ ನಡೀತಿದೆ. ಇವತ್ತು ನಡೀತು ಹೋರಾಟ, ಎತ್ತು ಹಾಕೊಂಡು ಹೋದ್ರು, ಕಳಿಸಿದ್ದಾರೆ. ಇರ್ಲಿ, ಅದ್ ನಡೆಯೋದೆ. ಯಾಕೆ ಅದು ಅಂತ ಬೇರೆ ಕ್ಯಾಬಿನೆಟ್ ಮೀಟಿಂಗ್. ಆದ್ರೆ ಒಂದು ಹೋರಾಟ ಆಗ್ತಿದೆ, ಉದ್ಯೋಗ ಕೇಳ್ತಿದ್ದಾರೆ ಯುವಕರು ಅಂತ ಕೂಡಲೇ ಅವರನ್ನ ತಡೆಯುವ ಪ್ರಯತ್ನ ಮಾಡಿದ್ರೆ ಅವ್ರನ್ನ ಕರೆದು ಕೂರಿಸ್ಕೊಂಡು 56,000 ಉದ್ಯೋಗನಾದ್ರೂ ಈಗ ಮತ್ತೆ ಶುರು ಮಾಡ್ಕೋಬಹುದು, ಎಲ್ರಿಗೆ ಕೊಟ್ರಿ ಅಂತ ಶುರು ಮಾಡ್ಕೋಬಹುದು. ಅದಾಗತ್ತೆ. ಕರೆದು ಕೂರಿಸ್ಕೊಂಡು ನಾವು ಹೇಗೆ ಅವ್ರನ್ನ ಟ್ರೀಟ್ ಮಾಡೋದು ಅನ್ನೋದು ಬಹಳ ಮುಖ್ಯ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಅವ್ರನ್ನ ಕರೆದು ಕೂರಿಸಿ ಬಹಳ ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸಿದ್ವಿ. ಅದೊಂದು ಬಹಳ ಮುಖ್ಯವಾದಂತ ಅಂಶ. ಅದು ಯುವಕರಿಗೆ ಗೊತ್ತು, ಅದು ಯುವಕರು ಇರ್ಲಿ. ನಾನು ನಂಬರ್ ಕೊಡ್ತೀನಿ, ಹೋರಾಟವನ್ನ ಮುನ್ನಡೆಸುವಂತ ಹುಡುಗನ ನಂಬರ್ ಕೊಡ್ತೀನಿ, ಕರೆದು ಮಾತಾಡಿದಾರ ಕೇಳಿ. ಗೊತ್ತು ಅವರು ಆ ಯುವಕ ಏನಿದಾನೆ, ಆ ಯುವಕನ ಬಟ್ಟೆ ಒಳಗೆ ಯಾವ ಬಣ್ಣದ ಪ್ಯಾಂಟ್ ಇದೆ ಅಂತ ನಮಗೆ ಗೊತ್ತು. ಇರ್ಲಿ ಅದ್ರ ಬಗ್ಗೆ ಮಾತಾಡೋಣ. ಆ ವ್ಯಕ್ತಿಯನ್ನ ವಿರುದ್ಧವಾಗಿ ಯಾರು ಮಾತಾಡಿದ್ರೆ ಅವ್ರಿಗೆ ಕಾಮನ್ ಇರುತ್ತೆ. ಆ ವ್ಯಕ್ತಿ ಹೆಸರು ಮಾತಾಡಿದ್ರೆ ಅವ್ರಿಗೆ ನೇರವಾಗಿ ಮಾತಾಡಿದೀನಿ, ಆ ವ್ಯಕ್ತಿ ಜೊತೆಗೆ ನೇರವಾಗಿ ಮಾತಾಡಿದೀನಿ. ಆ ವ್ಯಕ್ತಿಗೆ ನಾನು ನೇರವಾಗಿ ಪ್ರಶ್ನೆ ಕೇಳಿದೀನಿ. ನೀವು ಕರ್ನಾಟಕದ ಹೋರಾಟದ ಬಗ್ಗೆ ಮಾತಾಡಿದ್ರೆ 40 ಲಕ್ಷ ಯಾಕೆ ನೀವು ಪ್ರಶ್ನೆ ಮಾಡಲಿಲ್ಲ ಅಂದಾಗ ಆ ವ್ಯಕ್ತಿ ಬಹಳ ನಾಜೂಕಾಗಿ ತಪ್ಪಿಸ್ಕೊಂಡ್ರೆ ಅವತ್ತೇ ಗೊತ್ತಾಯ್ತು ಆ ವ್ಯಕ್ತಿಯ ಹಿಂದಿನ ಕಾರಣಗಳೇನು ಅಂತ ನನಗೆ ಗೊತ್ತು. ನೀವು ಬೇಕಾದ್ರೆ ಬಂದು ಕೂರಿಸ್ಕೊಳ್ಳಿಲ್ಲ, ಚರ್ಚೆ ಬೇರೆ ವಿಷಯ. ಸರ್ಕಾರಿ 40 ಲಕ್ಷ ಯಾಕೆ ಕೊಟ್ಟಿಲ್ಲ ಅಂತ ನಾವು ಪ್ರಶ್ನೆ ಮಾಡಬಹುದು. ಇರ್ಲಿ, ಆದರೆ ಡೀಟೇಲ್ ಅದು ಇನ್ನೊಂದು ಸಪರೇಟ್ ಆದಂತ ಅದೊಂದು ಪ್ರತ್ಯೇಕವಾದಂತ ಚರ್ಚೆ. ಸಾಮಾಜಿಕ ಜಾಲತಾಣದ ಕ್ರಾಂತಿಯಿಂದಲೇ ಅಧಿಕಾರಕ್ಕೆ ಬಂದವರಿಗೆ ಅದರ ಅಗಾಧತೆ ಗೊತ್ತು. ಎಲ್ಲೋ ನಮ್ಮ ಕೈ, ಗುರುಗಳು ಹೇಳ್ದಂಗೆ ಎಲ್ಲೋ ನಮ್ಮ ಕೈ ತಟ್ಟಿದೆ ಅಂತ ಗೊತ್ತಾದ ಕೂಡಲೇ ಅವರು ವಿಚಲಿತರಾದ್ರು. ಅದಕ್ಕಾಗಿ ಈ ಆಕ್ರೋಶ ಅವರಿಂದ ಬರ್ತಾ ಇದೆ. ಮತ್ತೊಂದು ಕಮೆಂಟ್ಗಳಿಗೆ ಮೊದಲೇ ಹೇಳಿದ್ರು, ಮೊದಲ ಪ್ರತಿಕ್ರಿಯೆ ಕೊಟ್ಟಾಗ ಅವರು ಒಂದು ಮಾತನ್ನು ಹೇಳಿದ್ರು, ಕಮೆಂಟ್ಗಳು ಬಹಳ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತ. ಮನಮೋಹನ್ ಸಿಂಗ್ ಏನೇನ್ರಿ ಕೊಟ್ರಿ? ಮತ್ತೊಂದು ಬಹಳ ವಿಪರ್ಯಾಸದ ಸಂಗತಿ ಸರ್, ನನಗಿದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದ್ 2 ದಿನದಿಂದ ಬಿಜೆಪಿ ಟ್ವಿಟರ್ ಹ್ಯಾಂಡಲ್ ಇಂದನೋ ಫೇಸ್ಬುಕ್ ಹ್ಯಾಂಡಲ್ ಇಂದನೋ ಸಿದ್ದರಾಮಯ್ಯನವ್ರ ಕೈಗೆ ಚೆಂಬನ್ನ ಕೊಟ್ಬಿಟ್ಟು ಒಂದು ಅಪಹಾಸ್ಯನ ಮಾಡಿದ್ರು. ಒಬ್ಬ ಜನರಿಂದ ಆಯ್ಕೆಯಾದಂತ ಒಬ್ಬ ಮುಖ್ಯಮಂತ್ರಿ ನೀವು ಆ ರೀತಿ ಮಾಡಿದ್ರೆ ಕರ್ಮ ಬಿಡ್ಲಿಲ್ಲ. ಯಾಕೆ ಗೊತ್ತಾ? ಜಾಗತಿಕವಾಗಿ ಬಹುಶಃ ನೀವು ಯಾವ ದೇಶ ಅಂತ ನನಗೆ ಸರಿಯಾಗಿ ನೆನಪಾಗ್ತಿಲ್ಲ, ನರೇಂದ್ರ ಮೋದಿ ಅವ್ರನ್ನ ಕೈಗೆ ಒಂದು ಪುಂಗಿಯನ್ನ ಕೊಟ್ಬಿಟ್ಟು ಪೆಟ್ರೋಲ್ ನಾರ್ವೆ ಇದೆಲ್ಲ ಘಟನೆ ನಡೆದಿದ್ದು. ಜಾಗತಿಕವಾಗಿ ನರೇಂದ್ರ ಮೋದಿಯನ್ನು ಅಪಹಾಸ್ಯ ಮಾಡಿದ್ರು. ಇರ್ಲಿ, ದೇಶಕ್ಕೆ ಆದಂತ ಅವಮಾನ ಅಂತ ಅವ್ರು ಹೇಳ್ಕೊತಾರೆ, ಬಟ್ ಪ್ರತ್ಯೇಕವಾಗಿ ಅವ್ರಿಗೆ ಆದಂತ ಅವಮಾನ. ನೀವು ಸಿದ್ದರಾಮಯ್ಯವ್ರಿಗೆ ನಿಮ್ಗೆ ನೀವು ಸಿದ್ದರಾಮಯ್ಯವ್ರಿಗೆ ಇಲ್ಲಿ ಮಾಡಿದ್ರೆ ಕರ್ಮ ಬಿಡ್ಲಿಲ್ಲ ನಿಮಗೆ. ಈ ಸಮುದಾಯ ಏನಿದೆ, ಈ ತಲೆಮಾರು ಕರ್ಮ ನಂಬ್ತೀವಿ. ಕಡೆ ಮುಗಿಸ್ಬಿಡ್ತೀನಿ, ಕಮೆಂಟ್ ಬಗ್ಗೆ ಮುಗಿಸ್ಬಿಡ್ತೀನಿ. ಅವ್ರು ಹೇಳಿದ್ರು, ಕಮೆಂಟ್ ಬಗ್ಗೆ ಹೇಳಿದ್ರು, ಕಮೆಂಟ್ಗಳು ಬಹಳ ಕೆಟ್ಟದಾಗ ಆಗ್ತಿದ್ರು, ಅದರಿಂದ ನಾವು ತಡೆದ್ವಿ ಅಂತ.
ನಿಮ್ಮ ವಿರುದ್ಧ ಮಾತಾಡುವ ಯಾರೇ ಆಗಿರ್ಲಿ ನಿಮ್ಮ ವಿರುದ್ಧ ಮಾತಾಡಿದ್ರೆ ಒಂದು ಅವ್ರನ್ನ ವಿಪಕ್ಷಗಳು ಅಂತೀರಿ, ಇಲ್ದಿದ್ರೆ ಅವ್ರನ್ನ ಪಾಕಿಸ್ತಾನಿ ಅಂತೀರಿ, ಇಲ್ದಿದ್ರೆ ಅವ್ರನ್ನ ಅಣಿಯುವ ಪ್ರಯತ್ನಗಳನ್ನು ಸಾಮ ದಾಮ ಭೇದ ದಂಡವನ್ನ ಬಳಸ್ತೀರಿ, ಯಾವುದಕ್ಕೂ ಬಗ್ಲಿಂದ್ರೆ IT EDಗಳನ್ನು ಬಳಸ್ತೀರಿ, ಕಡೆಗೆ ದುಡ್ಡನ್ನ ಕೊಟ್ಟು ಖರೀದಿ ಮಾಡಿ ಪಕ್ಷಕ್ಕೆ ಸೇರ್ಸ್ಕೊತೀರಿ, ವಾಷಿಂಗ್ ಮಿಷಿನ್ ಆಗಿ ತೊಳೆದ್ಬಿಟ್ಟು ಅವ್ರನ್ನ ಕ್ಲೀನ್ ಮಾಡ್ಬಿಟ್ಟು ಅವ್ರಿಗೆ ಅಧಿಕಾರ ಕೊಡ್ತೀರಿ. ಇದೇ ನಿಮ್ಮ ವ್ಯವಸ್ಥೆ. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ನಿಮ್ದು. ಕಾಂಗ್ರೆಸ್ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡು? ಖಂಡಿತವಾಗ್ಲಿಲ್ಲ ಸರ್, ಇದು ರಾಜಕೀಯದ ವಿಷಯನೇ ಅಲ್ಲ ಸರ್, ರಾಜಕೀಯ ವಿಷಯ ಅಲ್ಲ. ಬಟ್ ಅದನ್ನ ಇಟ್ಕೊಂಡು ಆ ಯುವಕರ ಭಾವನೆಗಳ ಬಗ್ಗೆ ಮಾತಾಡ್ತಿದೀವಿ ಅಷ್ಟೇ ಸರ್ ನಾವು. ಇವ್ರು ನೋಡಿ, ಯಾವುದೇ ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಆಗಿರುವಂತ ಪಕ್ಷನೂ ಅಲ್ಲ, ಯಾವುದೇ ದೊಡ್ಡ ಚುನಾವಣೆಗಳಲ್ಲಿ ಅವರು ಸಣ್ಣ ಚುನಾವಣೆ ಸ್ಪರ್ಧಿಸಿಲ್ಲ. ಯಾವಾಗ ಚೀಫ್ ಜಸ್ಟಿಸ್ ಅವರು ಅನ್ಕೊಂಡು ಹೌದು ನಮ್ ಜೊತೆ ಅನ್ಯಾಯ ಆಗ್ತಿರೋದು ಕರೆಕ್ಟ್ ಆಗಿ ಹೇಳಿದಾರೆ ಚೀಫ್ ಜಸ್ಟಿಸ್, ನಾವು ಜಿಳ್ಳೆಗಿರ್ತಾರನೆ ನಾವು ಕೊಟ್ಟು ತೋರಿಸ್ತೀವಿ ಅಂತ ಒಂದು ಆಂದೋಲನ ಸರ್ ಇದಷ್ಟೇ. ಇದು ನಾವಾದ್ರೆ ಬ್ಯಾನರು ಗೀನರು ರಾಜಕೀಯ ಪಕ್ಷದವರು ಅದನ್ನ ಕಟ್ಕೊಂಡು ಮಾಡ್ತೀವಿ. ಈ ಯುವಕರಿಗೆ ಅವರ ಮನಸ್ಸಲ್ಲಿರುವಂತ ಭಾವನೆ ಆಚೆ ಬಂದಿದೆ. ಎಲ್ಲದೂ ಕಾರಣ ನಿರುದ್ಯೋಗ. ಅವರು ನಿರುದ್ಯೋಗಿಗಳಾಗೋದಕ್ಕೆ ಕಾರಣ ಯಾರು ಸರ್? ಇರ್ಬೋದು, ನೀವು ರಾಜ್ಯದ ಇರ್ಬೋದು, ಕೇಂದ್ರ ಇರ್ಬೋದು, ನಾವು ಕಾರಣ ನಾವು ಉಳ್ತಾನೆ. ಒಂದು ಎಕ್ಸಾಂಪಲ್ ಪ್ರಶ್ನೆ, ಇವತ್ತು ರಾಷ್ಟ್ರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾಳೆ ದಿನ ಇದೇ CJP ಅವರು ರಾಜ್ಯಕ್ಕೆ ಬಂದು ನಿಮಗ್ ಕೇಳಿದ್ರೆ ಯುವಕರಿಗೆ ಸರ್ಕಾರ ಏನ್ ಮಾಡಿದ್ರೆ ಮಾತಾಡಕ್ಕಾಗಲ್ಲ. ನೀವು ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ನಾವು ಜನ ಸರ್ಕಾರ ಗ್ರೇಟ್ ಅಲ್ವಾ? ನೀವೇ ಕೊಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಎಲ್ಲ ಇಲಾಖೆ ಬಂದು ಮಾತಾಡಿ ಯಾಕೆ ಬಂದು ಟಿವಿಯಲ್ಲಿ ನಮ್ಮಲ್ಲಿ ಆಲೂಗಡ್ಡೆ ಮೇಲೆ ಹಾಕಿ ಕೆಳಗೆ ಚಿನ್ನ ಬರ್ತಂತೆ ಯಾವ್ದು ಮಹಾತ್ಮನ ಆಲೂಗಡ್ಡೆ ಮಿಷಿನ್ ಮೇಲೆ ಹಾಕಿದ್ರೆ ಕೆಳಗೆ ಚಿನ್ನ ನಮ್ಮಲ್ಲಿ ಅಂತ ಗೌರವಪುತ್ರ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಯುವರಾಜ ರಾಹುಲ್ ಗಾಂಧಿ ಆಲೂಗಡ್ಡೆ ಹಾಕಿ ಕೆಳಗೆ ಚಿನ್ನದ ಗುಂಪುಗಳನ್ನ ಬನ್ನಿ, ಒಂದು ಮಿಷಿನ್ ಕೊಡಿ, ಈಗ ಕೆಲಸ ಇಲ್ಲ, ರಾಹುಲ್ ಗಾಂಧಿ ಕೈಯಲ್ಲಿ ಕೊಡಿ, ಆಲೂಗಡ್ಡೆ ಬಿಟ್ಟು ರಾಹುಲ್ ಗಾಂಧಿ ನಾನು ಬಿಜೆಪಿ ಪರ ಅಲ್ಲ ಅಂತ ಇದಕ್ಕೆ ಸ್ವಾಗತ ಮಾಡ್ತೀವಿ. ಜನಕ್ಕೆ ಇನ್ನೂ ಕೋಪ ಬರಬೇಕು. ಅಲ್ಲ, ನೀವ್ ಮಾತಾಡ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಸುಮ್ಮನಿರಿ, ಕಂಟ್ರೋಲ್ ಮಾಡೋಣ. ಟೈಮ್ ಆಯ್ತು ಸರ್, ಮುಗಿಸ್ಬಿಡ್ತೀನಿ. ಆಲೂಗಡ್ಡೆ ಬಗ್ಗೆ ಹೇಳಿದ್ದು ನರೇಂದ್ರ ಮೋದಿ ಅವರು, ರಾಹುಲ್ ಗಾಂಧಿ ಆ ಚರ್ಚೆಗೆ ಹೋಗೋದು ಬೇಡ. ಒಂದು ಸಣ್ಣ ಕಿಡಿ ದೊಡ್ಡ ಕಾಡ್ಗಿಚ್ಚಾಗಿದೆ. ಇದನ್ನ ದಯವಿಟ್ಟು ಆಲಸ್ಯ ಇದು ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. ದಯಮಾಡಿ ಅದಕ್ಕೊಂದು ಅಂದ್ರೆ ತಡೆಯೋ ಪ್ರಯತ್ನ ಅಂದ್ರೆ ಹೇಗೆ ಅದನ್ನ ಉದಾಸೀನ ಮಾಡಿ ಅದನ್ನ ಏನೋ ಕೆಟ್ಟದಾಗ ಮಾಡಿ ಟ್ರೀಟ್ ಮಾಡೋದಲ್ಲ, ಕರೆದು ಕೂರಿಸಿ ಫೋರ್ಸ್ಫುಲಿ ಮಾಡಬೇಡಿ. ಅದಕ್ಕೊಂದು ಅವಕಾಶ ಕೊಡಿ, ಏನಿದೆ ಅಂತ ದನಿ ಕೊಟ್ಟು ಕೇಳಿಸ್ಕೊಳ್ಳಿ, ಪರಿಹಾರ ಮಾಡಕ್ಕಾಗತ್ತಾ ಅಂತ ನೋಡಿ, ಅದನ್ನ ತುಚ್ಛವಾಗಿ ಕಾಣೋದು ನಿಲ್ಸಿ ಅಂತ ನಾನು ಕಡೆ ಕನ್ಕ್ಲೂಡ್ ಮಾಡ್ತಿದ್ದೇನೆ. ಸರ್, ಈಗ ಈ ಯುವಕ ಇವತ್ತು ಈ ದೇಶದ ಯುವಕ ಹೌದು ನಾನು ಜಿರಳೆ ಅಂತ ಹೇಳಬೇಕಾದ್ರೆ ಅದು ಕೇವಲ ಆತನ ಬಗ್ಗೆ ಮಾತ್ರ ಕಮೆಂಟ್ರಿ ಅಲ್ಲ. ಅದು ಅದರ ಇನ್ನೊಂದು ಅರ್ಥ, ನೀವು ದೇಶವನ್ನ ಗಟಾರ ಮಾಡಿದ್ರೆ ಅದಕ್ಕೆ ನಾನು ಜಿರಳೆ ಆಗಿದ್ದೇನೆ. ಜಿರಳೆ ಎಲ್ಲಿರ್ತವೆ? ಗಲೀಜಲ್ಲಿರ್ತವೆ. ಈ ದೇಶವನ್ನ ಗಲೀಜು ಗಬ್ಬೆಬ್ಬಿಸಿಬಿಟ್ಟಿದ್ದಾರೆ. ನನ್ನನ್ನು ಜಿರಳೆ ಮಾಡಿದರೆ, ಹೌದು ನಾನು ಜಿರಳೆ. ಈ ದೇಶವನ್ನು ಇಷ್ಟು ಗಲೀಜು ಎಬ್ಬಿಸಿದವರು ಯಾರು? ಈ ವಿಚಾರದಲ್ಲಿ ದೇಶದ ಭವಿಷ್ಯವನ್ನ ತನ್ನ ಮನಸ್ಸಲ್ಲಿ ಇಟ್ಟುಕೊಂಡಂತ ಯುವಕನನ್ನ ನಾನು ಅವಮಾನಿಸ್ಬೇಕಾ?
ಇದಕ್ಕೆ ಬದಲಾಗಿ ದೇಶದ ಜವಾಬ್ದಾರಿ ಹೊತ್ತಂತವರು ದೇಶದ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಇದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕಾ, Okay. ರಾಜ್ಯದ ಜವಾಬ್ದಾರಿ ಹೊತ್ಕೊಂಡವರು ರಾಜ್ಯ ಮಟ್ಟದಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕಾ, ಅಥವಾ ತೂತು ಮಮ್ಮೆ ತೂತು ಬನ್ನಿ ನೀವು ಹಂಗೆ ನೀವ್ ಹಿಂಗೆ ಅಂತ ಬೀದಿ ಜಗಳ ಆತರ ಮಾಡ್ತಾ ಹೋಗ್ಬಿಟ್ರೆ ಇದು ಇನ್ನೂ ಜಾಸ್ತಿನೇ ಆಗುತ್ತೆ. ಯುವಕರು ಸಿಟ್ಟು ಗೆದ್ದು ಏನು ಹೊಡೆದು ಬಿಡ್ತಾರೆ ನಿಮ್ಮನ್ನ. ನಿಜ ಇಲ್ಲ ಹಂಗಾಗೋದಿಲ್ಲ, ಬಟ್ ಅದೇ ಇದೊಂದು ಬೇಡ. ಗಾಯ ತರ ಆಗೋದ್ ಬೇಡ. ಕೇಳ್ಕೊಳ್ಳೋದು ಬೇಡ. ಅಲ್ಲ, ಅಲ್ಲ, ಕೇಳ್ಕೊಳ್ಳೋದು ಬೇಡ ಬೇಡ. ಅಂತ. ಹೌದು. ಹೌದು. ಎಸ್ ಎಸ್ ಥ್ಯಾಂಕ್ ಯು ಆಲ್ ಅವ್ರ ಭಾವನೆಗೆ ಬೆಲೆ ಕೊಡೋಣ ಅಷ್ಟೇ, ಯುವಕರ ಭಾವನೆಗೆ. ಥ್ಯಾಂಕ್ ಯು ಬಟ್ ಓವರ್ ಆಲ್ ಆಗಿ ಹೇಳೋದಾದ್ರೆ ಈ ಕಾಕ್ರೋಚ್ ಪಾರ್ಟಿ ಅನ್ನೋದು ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದೆ. ಕಳೆದ 1 ವಾರಗಳಲ್ಲಿ 20 ಮಿಲಿಯನ್ ಫಾಲೋವರ್ಸ್ಗಳು. ಇದು ಒಂದು ರೀತಿಯಾಗಿ ರಾಜಕೀಯ ಕೆಸರೆರ ಚಟಕ್ಕೂ ಕಾರಣ ಆಗ್ಬಿಟ್ಟಿದೆ. ಬಟ್ ನಾನು ಹೇಳೋದೇನಂತಂದ್ರೆ ಯುವಕರಿದ್ದಾರೆ ಅದರಲ್ಲಿ, ಆ ಹೋರಾಟದಲ್ಲಿ ಅವರಿಗೆ ಫ್ಯೂಚರ್ನ ಚಿಂತೆ ಆಗಿದೆ. ಸೊ ಹಾಗಾಗಿ ಅಟ್ಲೀಸ್ಟ್ ಕೇಂದ್ರ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಅವ್ರನ್ನ ಕರೆದು ಕೂರಿಸಿ ಮಾತನಾಡಿ ಸಮಸ್ಯೆ ಏನು ಅದನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಅವ್ರ ಹತ್ರನೇ ಡಿಸ್ಕಸ್ ಮಾಡಿ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿ ನಿರ್ಣಯಗಳನ್ನ ತಗೊಂಡ್ರೆ ದೇಶಕ್ಕೂ ಒಳ್ಳೇದು, ಯುವಕರಿಗೂ ಒಳ್ಳೇದು, ಸರ್ಕಾರಕ್ಕೂ ಒಳ್ಳೇದು, ರಾಜ್ಯ ಸರ್ಕಾರಕ್ಕೂ ಒಳ್ಳೇದು. ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ಈ ವಿಚಾರ. ಇದಾಗಿತ್ತು ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನಸೇವೆಗೆ ನಾವು ಸದಾ ಸಿದ್ಧ.